सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। वासुदेवेन्द्रयोगीन्द्रं नत्वा ज्ञानप्रदं गुरुं मुमुक्षूणां हितार्थाय तत्त्वबोधोऽभिधीयते। सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। यस्यान्तानादिमध्यं न हि करचरणं नाम गोत्रं न सूत्रं नो जातिर्नैव वर्णानुभवति पुरुषो नानुपंसं न च स्त्रीनाकारं नाविकारं न हि जननिमरणं नास्ति पुण्यं न पापं नो तत्त्वं तत्त्वमेकं सहजसमरसं सद्गुरुं त्वं नमामि। ಸನಾತನ ಧರ್ಮ ಶಂಕರಾಚಾರ್ಯರು ಮತ್ತು ನನ್ನ ಎಲ್ಲ ಗುರುಗಳಿಗೂ ನಮಸ್ಕಾರ ಮಾಡ್ತಾ ಇವತ್ತಿನ ತತ್ವಬೋಧ ತರಗತಿಯ ಆಲ್ಮೋಸ್ಟ್ ಎಲ್ಲಾವುದು ಮುಗಿಸಿದೀವಿ. ಈಗ ಇವತ್ತಿನ ದಿವಸ ಐಕ್ಯ ಜ್ಞಾನದ ಫಲ, ಐಕ್ಯ ಜ್ಞಾನದಿಂದ ನಮಗೇನು ಫಲ, ನಮಗೇನು ಅದರಿಂದ ಉಪಯೋಗ ಅಂತ ಅನ್ನೋದನ್ನು ತಿಳ್ಕೊಳ್ಳುವಂಥದ್ದು ವಿಚಾರ. ಎಲ್ರಿಗೂ ಸ್ವಾಗತ. ನಾವು ಸುಮಾರು ಒಂದು 50-60 ಕ್ಲಾಸ್ ಆಗಿರ್ಬೋದು ಅನ್ಸುತ್ತೆ, 50ರಿಂದ 60 ಕ್ಲಾಸ್. ಸೊ ತತ್ವಬೋಧ ಶುರು ಮಾಡಿ 1 ವರ್ಷ ಆಗಿದೆ ಅನ್ಸುತ್ತೆ. 1 ವರ್ಷದಿಂದ ನಾವು ಸಾಧನ ಚತುಷ್ಟಯ ಅಂತ ತತ್ವಬೋಧದ ಮೊದಲನೇ ಟಾಪಿಕ್ಕು, ಅದನ್ನೆಲ್ಲ ಡೀಟೇಲ್ ಆಗಿ ಒಂದು 15 ಕ್ಲಾಸಲ್ಲಿ ಮಾಡಿದ್ದೀವಿ. ಸೊ ಅದಾದ್ಮೇಲೆ ತತ್ವಬೋಧ ಇದು ಟಾಪಿಕ್ಗಳು ಸುಮಾರು 25-26 ಆಗಿರ್ಬೇಕು ಅನ್ಸುತ್ತೆ. 25-26 ಅಂದ್ರೆ ಒಂದು 25, ಒಂದು 15 ಅಂದ್ರೆ 40 ಕ್ಲಾಸ್. ಅದೇ 1 ವರ್ಷದಲ್ಲಿ ಮುಗಿಸಿದೀವಿ. ಪರವಾಗಿ 1 ವರ್ಷದಲ್ಲಿ ಇದಿಷ್ಟನ್ನ ಮುಗಿಸುವಂತ ಒಂದು ಇನ್ನೊಂದು 4-5 ಕ್ಲಾಸ್ ಆಗ್ಬೋದು. 52 ಕ್ಲಾಸಲ್ಲಿ ಮುಗಿಯುತ್ತೆ. 1 ವರ್ಷದಲ್ಲಿ ಇದು ಕಂಪ್ಲೀಟ್ ಮುಗಿಯುತ್ತೆ. ಸೊ ಮೊದಲನೇ ಟಾಪಿಕ್ ಏನೇ ಸಾಧನ ಚತುಷ್ಟಯ ಅಂತ ನೋಡಿದ್ವು. ಸಾಧನ ಚತುಷ್ಟಯದಲ್ಲಿ ಯಾವುದನ್ನಾದ್ರೂ ಮಾಡಬೇಕಾದ್ರೆ 2 ತರ ಒಂದು ಫಾರ್ ಎಕ್ಸಾಂಪಲ್ಲು, ನಾನು ಇಲ್ಲಿಂದ ಮೈಸೂರಿಗೆ ಹೋಗ್ಬೇಕು ಅಂದ್ರೆ ಮೈಸೂರು ಅನ್ನೋದು ನನ್ನ ಗುರಿ, ನಾನು ಹೋಗ್ಬೇಕಾಗಿರೋನು ನಾನು. ಸೊ ವೇದಾಂತದಲ್ಲಿ ಏನ್ ಹೇಳುತ್ತೆ ಅಂದ್ರೆ ಗುರಿನ ಸಾಧ್ಯ ಅಂತ ಹೇಳುತ್ತೆ. ಸೊ ಯಾರು ಹೋಗ್ಬೇಕಾಗಿದ್ದಾರೋ ಅವ್ರನ್ನ ಸಾಧಕ ಅಂತ ಹೇಳ್ತಾರೆ. ಸಾಧಕ ಗುರಿ ಮುಟ್ಟಬೇಕಾದ್ರೆ ಅವನಿಗೆ ಒಂದು ಸಾಧನ ಬೇಕು. ಸಾಧನ ಅಂತಂದ್ರೆ ನಾನು ರೈಲಲ್ಲಿ ಹೋಗ್ಬೋದು, ಬಸ್ಸಲ್ಲಿ ಹೋಗ್ಬೋದು, ನಡ್ಕೊಂಡು ಹೋಗ್ಬೋದು, ಸೈಕಲಲ್ಲಿ ಹೋಗ್ಬೋದು, ಮೋಟರ್ ಸೈಕಲಲ್ಲಿ ಹೋಗ್ಬೋದು, ಕಾರಲ್ಲಿ ಹೋಗ್ಬೋದು, ಇನ್ನು ಯಾವ್ಯಾವ ರೀತಿ ಇದೆ, ಯಾವುದಾದ್ರೂ ಒಂದ್ರೊಳಗೆ ಸಾಧನ ಹಿಡ್ಕೊಂಡು ಹೋಗ್ಬೇಕು. ಸೊ ನಡ್ಕೊಂಡು ಹೋದ್ರೆ ಆಗತ್ತೆ, ಒಂದು ದಿವಸಕ್ಕೆ ಒಂದು 25 ಕಿಲೋಮೀಟರ್ ನಡ್ಕೊಂಡು ಹೋದ್ರೂ 150 ಕಿಲೋಮೀಟರ್ ನಡೆಯೋದಕ್ಕೆ 6 ದಿವಸ 1 ವಾರ ಆಗುತ್ತೆ.
ಸೊ ಆ ಥರ ನಿಧಾನಕ್ಕೆ ಹೋಗೋದು ಇದೆ, ಫಾಸ್ಟ್ ಆಗಿ ಹೋಗೋದು ಇದೆ. ಸೊ ಹಾಗೆಲ್ಲ ಇರೋದ್ರಿಂದ ಯಾವ ಥರ ಸಾಧನ ಮಾಡಬೇಕು? ನಮ್ಮ ಜೀವನನೇ 100 ವರ್ಷ ಇದೆ. 100 ವರ್ಷದಲ್ಲಿ ನಾನು ನಿಧಾನಕ್ಕೆ ನಡ್ಕೊಂಡು ಹೋಗ್ತೀನಿ, ಪರವಾಗಿಲ್ಲ ಅಂದ್ರೆ ಈ ಜನ್ಮದಲ್ಲಂತೂ ಆಗಲ್ಲ. ಅದು ವೇದಾಂತದ ಜ್ಞಾನ ನಮ್ಮ ಗುರಿ ಆದ್ರೆ, ಮೋಕ್ಷ ಅನ್ನೋದು ನಮ್ಮ ಗುರಿ ಆದ್ರೆ, ಮೋಕ್ಷ ಅನ್ನೋದು ಸಾಧ್ಯ ಆದ್ರೆ, ನಾನು ಸಾಧಕ, ನನಗೆ ಆ ಮೋಕ್ಷದ ಗುರಿ ತಲುಪೋದಕ್ಕೆ ಬೇಕಾಗುವ ಒಂದು ಸಾಧನ ಬೇಕು. ಆ ಸಾಧನ ಅಂದ್ರೆ ಯಾವುದು? ಬೇಕಾದಷ್ಟು ಸಾಧನ ಚತುಷ್ಟಯ ಅಂತ ಹೇಳಿದ್ರು. ಅದಕ್ಕೆ ಫಸ್ಟೇ ಬೇಕಾಗಿರುವಂಥದ್ದು ವಿವೇಕ ಬೇಕು, ವೈರಾಗ್ಯ ಬೇಕು. ಅದಾದ್ಮೇಲೆ ಶಮ ದಮ. ಶಮ ಅಂದ್ರೆ ಮನಸ್ಸಿನ ನಿಗ್ರಹ, ದಮ ಅಂದ್ರೆ ಇಂದ್ರಿಯಗಳ ನಿಗ್ರಹ, ಉಪರಮ ಅಂತಂದ್ರೆ ಎಲ್ಲಿ ತನಕ ನಾವು ಕಂಟ್ರೋಲ್ ಮಾಡಿದೀವೋ ಅಲ್ಲೇ ಇರೋ ಹಾಗೆ ನೋಡ್ಕೊಳ್ಳೋದು. ಸೊ ತಿತಿಕ್ಷ ಅಂತಂದ್ರೆ ನಾವು ಇನ್ನೂ ಹೆಚ್ಚಿನ ಸಮಾಧಾನ, ಹೆಚ್ಚಿನ ಸಹಿಷ್ಣುತೆಯನ್ನು ಪಡ್ಕೊಳ್ಳೋದು ಹೇಗೆ ಜೀವನದಲ್ಲಿ ಅಂತ. ಆಮೇಲೆ ಶ್ರದ್ಧಾ ಅಂತಂದ್ರೆ ಗುರು ಮತ್ತು ವೇದಾಂತ ವಾಕ್ಯದಲ್ಲಿ ಶ್ರದ್ಧೆ ಇಟ್ಟುಬಿಟ್ಟು ಮಾಡುವಂಥದ್ದು. ಸೊ ಸಮಾಧಾನ ಅಂದ್ರೆ ಚಿತ್ತ ಚಂಚಲವಾಗಿರೋ ಚಿತ್ತನ ಏಕಾಗ್ರತೆಗೆ ತಗೊಂಡ್ಬರೋದು, ಚಿತ್ತೈಕಾಗ್ರತ ಅಂತ ಮಾಡ್ಕೊಳ್ಳೋದೇನಿದೆ, ಇದಿಷ್ಟು ಸಾಧನಗಳನ್ನ ಮಾಡಬೇಕು. ಈ ಸಾಧನ ಮಾಡಿದ್ರೆ ನಾವು ಸಾಧ್ಯ ಅನ್ನೋ, ಯಾವ ಮೋಕ್ಷ ಅನ್ನೋದು ಸಾಧ್ಯ ಆದ್ರೆ, ನಾನು ಸಾಧಕ, ಸಾಧಕ ಸಾಧನಗಳಿಂದ ಸಾಧ್ಯ ಪಡಿಸ್ಕೊಂಡ್ರೆ ಅವಾಗ ನನಗೆ ಸಿದ್ಧಿ ಆಗತ್ತೆ. ಏನು ಸಿದ್ಧಿ ಆಗತ್ತೆ? ಮೋಕ್ಷ ಸಿದ್ಧಿ ಆಗತ್ತೆ. ಹಾಗಾಗಿ 4 ಪದಗಳು ನಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಸಾಧಕ ನಾನು, ನನಗೆ ಸಾಧ್ಯ ಅನ್ನೋದು ಮೋಕ್ಷ, ಅದನ್ನು ಪಡ್ಕೊಳ್ಳೋದಕ್ಕೆ ಸಾಧನಗಳು ಬೇಕು. ಸಾಧನ ಎಲ್ಲಿ ಹೇಳುತ್ತೆ? ವೇದಾಂತದಲ್ಲಿ ಇದೆ. ಸೊ ಆ ವೇದಾಂತ ವಾಕ್ಯದಲ್ಲಿ ಗುರು ಮೇಲೆ ವಿಶ್ವಾಸ ಇರಬೇಕು, ವೇದಾಂತದ ವಾಕ್ಯಗಳ ಮೇಲೆ ವಿಶ್ವಾಸ ಇರಬೇಕು. ಆ ಶ್ರದ್ಧೆಯಿಂದ ಮಾಡಿದಾಗ ನನಗೆ ಮೋಕ್ಷ ಖಂಡಿತ ಲಭಿಸುತ್ತೆ. ಸೊ ನನಗೆ ಮೈಸೂರು ರೋಡೇ ಯಾವುದು ಅಂತ ಗೊತ್ತಿಲ್ಲ, ನಾನು ಸುಮ್ಮನೆ ವಾಕ್ ಮಾಡ್ತೀನಿ ಅಂದ್ರೆ ಮೈಸೂರಿಗೆ ಆಪೋಸಿಟ್ ರೋಡಲ್ಲೂ ವಾಕ್ ಮಾಡ್ಬೋದು. ನೀನು ಆಪೋಸಿಟ್ ರೋಡಲ್ಲೂ ಫಾಸ್ಟ್ ಆಗಿ ಹೋಗ್ಬಿಡ್ತೀನಿ ಅಂತಂದ್ರೆ, ಡೈರೆಕ್ಷನ್ ಇಲ್ದಲೆ ಫಾಸ್ಟ್ ಆಗಿ ಹೋದ್ರೆ ಗುರಿ ಮುಟ್ಟಕ್ಕಾಗಲ್ಲ. ಡೈರೆಕ್ಷನ್ ಯಾರು ಕೊಡೋರು ನಿಮಗೆ? ಗುರು ಮತ್ತು ವೇದಾಂತ. ಆಮೇಲೆ ಹೇಗೆ ಮಾರ್ಗದಲ್ಲಿ ಏನೆಲ್ಲ ತೊಂದರೆಗಳು ಬರ್ಬೋದು ಅದನ್ನೆಲ್ಲ ಹೇಗೆ ನಿವಾರಿಸ್ಕೊಂಡು ಯಾವ ಗುರಿನ ಹೇಗೆ ಮುಟ್ಟಬೇಕು ಅಂತ ಹೇಳೋದೆಲ್ಲ ಯಾರು ಹೇಳ್ತಾರೆ? ಗುರು ಮತ್ತು ವೇದಾಂತ. ಸೊ ನಾವು ಮೈಸೂರಿಗೆ ಹೋಗ್ಬೇಕಾದ್ರೆ ನಮ್ಗೆಲ್ಲ ಡೈರೆಕ್ಷನ್ ಸಿಂಬಲ್ಗಳು ಬೇಕು, ಇದೇ ರೋಡು ಅಂತ ಹೇಳೋರೊಬ್ರು ಬೇಕು. ಇದೆಲ್ಲ ಗುರುಗಳೇ ಅಂತಾನೆ ಅನ್ಕೋಬೇಕು. ನಮ್ಗೇನು ಮೈಸೂರಿಗೆ ರೋಡೇ ಮಾಡಿಲ್ದಲೇ ಇದ್ರೆ ಹೇಗೆ ಹೋಗೋದು? ಸೊ ಕಾರಲ್ಲಿ ಹೋದ್ರೆ ಇಷ್ಟೊತ್ತಾಗುತ್ತೆ, ಟ್ರೈನಲ್ಲಿ ಹೋದ್ರೆ ಇಷ್ಟೊತ್ತಲ್ಲ ಆಗುತ್ತೆ, ಅಷ್ಟ ಆಗುತ್ತೆ, ನಡ್ಕೊಂಡು ಹೋದ್ರೆ, ಸೈಕಲಲ್ಲಿ ಹೋದ್ರೆ. ಇದೆಲ್ಲ ಯಾರು ಹೇಳೋದು? ಯಾರು ಎಕ್ಸ್ಪೀರಿಯನ್ಸ್ಡ್ ಆಗಿರೋ ಹೇಳಬೇಕು. ಯಾರು ಹೇಳ್ತಾರೆ? ಅವರು ಗುರುಗಳು ಅಂತಂದ್ರೆ ಅದು ಬರೀ ಆರ್ಡಿನರಿ ಟ್ರಾವೆಲಿಂಗ್ ಅಲ್ಲ, ಅಂದ್ರೆ ಇದು ಜೀವನ ಪರ್ಯಂತ. ಆಮೇಲೆ ಜನ್ಮ ಜನ್ಮಾಂತರದಲ್ಲೂ ನನಗೆ ಮೋಕ್ಷ ಸಾಧನೆ ಮಾಡ್ಕೊಳ್ಬೇಕು ಅನ್ನೋ ಹಂಬಲ ಇದ್ರೆ, ಒಂದ್ ಜನ್ಮದಲ್ಲದೆ ಅಂದ್ರೆ 2ನೇ ಜನ್ಮ 3ನೇ ಜನ್ಮದಲ್ಲಾದ್ರೂ ಆಗ್ಬೋದು. ನನಗೆ ಆ ಮೋಕ್ಷ ಅನ್ನೋದೇ ಗೊತ್ತಿಲ್ಲ, ಬರೀ ದುಡಿಯೋದು ಮಜಾ ಮಾಡೋದು ಇಷ್ಟೇ ಗೊತ್ತಿದೆ ಅಂತಂದ್ರೆ ಮೋಕ್ಷದ ಕಡೆಗೆ ಇನ್ನೂ ಬಂದೇ ಇಲ್ಲ. ಆ ಥರದವ್ರಿಗೆ ಏನು ಬೇಕಾಗಿಲ್ಲ. ಗುರುನೂ ಬೇಡ, ವೇದಾಂತನೂ ಬೇಡ, ಸಾಧನನೂ ಬೇಡ, ಸಾಧ್ಯತೆನೂ ಬೇಡ, ಮೋಕ್ಷ ಅನ್ನೋದು ತಿಳ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ಆರಾಮಾಗಿ ಅವ್ರಿಗೆ ಹೀಗೆ ಇರ್ಬೋದು, ಓಡಾಡ್ಕೊಂಡಿರ್ಬೋದು. ಸೊ ಪುನರಪಿ ಜನನಂ ಪುನರಪಿ ಮರಣಂ ಅಂತ 1000 ಜನ್ಮಗಳು ಬಂದರೂ ಅವ್ರಿಗೆ ಮೋಕ್ಷ ಸಿಗಕ್ಕೆ ಸಾಧ್ಯ ಇಲ್ಲ. ಮೋಕ್ಷದ ಜ್ಞಾನ ಪಡ್ಕೊಂಡ್ರೆ ಅವರಿಗೆ ಮೋಕ್ಷದ ದಾರಿ ಸಿಗ್ಬೋದು. ಬರೀ ನನ್ನ ದುಡ್ಡು ಕಾಸು, ನನ್ನ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು, ಇದರಲ್ಲೇ ಎಂಜಾಯ್ಮೆಂಟ್ ಇದೆ ನನಗೆ ಅಂದ್ಕೊಂಡ್ರೆ, ಇದೇ ಎಂಜಾಯ್ಮೆಂಟು ಇದೇ ಲೈಫು ಅಂತ ಅಂದ್ಕೊಂಡ್ರೆ ಯಾರು ಏನು ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಅದ್ರೊಳಗೆ ಇಲ್ಲ ಅನ್ನೋದು ಅವಾಗವಾಗ ಗೊತ್ತಾಗ್ತಾ ಇರುತ್ತೆ. ಯಾಕೆ ಇಲ್ಲದೆ ಹೋದ್ರೆ ಅಳೋಗೋಜಿಲ್ಲ, ನಾವು ದುಃಖ ಮಾಡ್ಕೊಳ್ಳೋಗೋಜಿಲ್ಲ, ನನಗೆಲ್ಲ ಭ್ರಮ ನಿರಸನ ಆಗೋಗೋಜಿಲ್ಲ. ನಮ್ಮ ಮುಂದೆ ನಮ್ಮ ಮಕ್ಳುಗಳು ಹೋಗ್ಬಿಡ್ಬೋದು, ಸತ್ತು ಹೋಗ್ಬೋದು, ಅಥವಾ ಬಿಟ್ಟು ಹೋಗ್ಬೋದು. ಅದೆಲ್ಲ ಆಗತ್ತಲ್ವ. ನಮ್ಮ ಮುಂದೆ ನಮ್ಮ ಆಸ್ತಿಗಳೆಲ್ಲ ಕಳೆದು ಹೋಗ್ಬೋದು, ನನ್ನ ಪದವಿ ಕಳೀಬೋದು, ನನ್ನ ಆರೋಗ್ಯ ಕಳೆದು ಹೋಗ್ಬೋದು. ಇದೆಲ್ಲ ಆದಾಗ ದುಃಖ ಆಗತ್ತೆ ಅಂತಂದ್ರೆ, ಈ ದುಃಖ ಮಾಡ್ಕೊಂಡಿರೋದ್ರೊಳಗೆ ಮತ್ತೆ ಅವಾಗವಾಗ ಜಾಮೂನ್ ತಿನ್ನೋದು, ಅವಾಗವಾಗ ಸಿನಿಮಾ ನೋಡೋದು, ಟೂರ್ ಹೋಗೋದು, ಈ ದುಃಖ ಸುಖಗಳ ಮಧ್ಯೆನೇ ಜೀವನ ಮಾಡ್ತಾ ಇದ್ದೀನಿ, ಇದೇ ಸಾಕು ನನಗೆ ಅಂತಂದ್ರೆ ಸರಿ ಬಿಡಿ. ನಿಮ್ಮನ್ನ ಯಾರು ಬನ್ನಿ ಅಂತ ಹೇಳಲಿಲ್ಲ, ಮೋಕ್ಷ ಮಾಡ್ಕೊಳ್ಳಿ ಅಂತ ಹೇಳಿಲ್ಲ.
ಸೊ ಆದ್ರೆ ಮೋಕ್ಷಕ್ಕೆ ಮಾಡ್ಕೊಳ್ದಲ್ಲೇನೆ ಇದೇ ಸಂಸಾರದಲ್ಲಿ ಈ ವರ್ಷ ಈ ಜನ್ಮದಲ್ಲೆಲ್ಲ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾಯ್ತು. ತಿರ್ಗಾ ಮುಂದಿನ ಜನ್ಮದಲ್ಲೂ LKG ಇಂದ ಶುರು ಮಾಡ್ಬೇಕು. pre-KG ಇಂದ ಪ್ಲೇ ಹೋಮ್ ಇಂದ pre-KG, LKG, UKG ಇಂದ ಹಿಡಿದು ಡಿಗ್ರಿ, ಮಾಸ್ಟರ್ ಡಿಗ್ರಿ ತನಕ ಇದೇ ಕಷ್ಟಗಳನ್ನೆಲ್ಲ ಪಟ್ಟು ಆಮೇಲೆ ಸ್ಟೂಡೆಂಟ್ ಲೈಫ್ ಆದ್ಮೇಲೆ ಕೆಲಸಕ್ಕೆ ಸೇರ್ಕೊಳ್ಳೋದು, ಆಮೇಲೆ ಮದುವೆ ಮಾಡ್ಕೊಳ್ಳೋದು, ಮಕ್ಕಳು ಮಾಡ್ಕೊಳ್ಳೋದು, ಅದು ಇದು ಕಾಯಿಲೆ ಕಸಾಲೆ, ನಮ್ಮ ಕಾಯಿಲೆ ಕಸಾಲೆ, ಅಪ್ಪ ಅಮ್ಮನ ಕಾಯಿಲೆ ಕಸಾಲೆ, ಹೀಗೆ ಅಂದ್ಕೊಂಡು ಸುತ್ತಮುತ್ತಿನ ರಾಜಕೀಯದ ಪ್ರಭಾವ, ಪಾರ್ಶಿಯಾಲಿಟಿ ಪ್ರಭಾವ, ಎಲ್ಲಾ ತರದ ಹಿಂಸೆಗಳು, ಇದ್ರ ಎಲ್ಲಾ ತರ ಮಧ್ಯೆ ತಿರ್ಗಾ ಬದುಕಬೇಕು. ತಿರ್ಗಾ ಇನ್ನೊಂದು ಜನ್ಮನ ಹೀಗೆ ಬದುಕಬೇಕು. ಹೊಸ ಜನ್ಮ ಏನಿಲ್ಲ ನಿಮ್ಗೆ. ಸೊ ಇನ್ನೊಂದು ಜನ್ಮದಲ್ಲೂ ಇದೇ ತರ ಕಷ್ಟಪಡಕ್ ರೆಡಿ ಇದೀವಿ ಅಂತಂದ್ರೆ ಮಾಡ್ತಾ ಇರ್ಬೋದು, ಇದನ್ನೇ ಮಾಡ್ತಾ ಇರ್ಬೋದು. ಮುಂದಿನ ಜನ್ಮದಲ್ಲೂ ಬೇಡಪ್ಪ ಸಾಕು, ಈ ಜನ್ಮದಲ್ಲೇ ಕಷ್ಟಪಟ್ಟಿದ್ ಸಾಕು, ಈ ಜನ್ಮದಲ್ಲೇ ನನಗೆ ಮೋಕ್ಷ ಸಿಕ್ಕಿದ್ರೆ ವಾಸಿ, ಅಥವಾ ಮುಂದಿನ ಜನ್ಮದಲ್ಲೂ ಇದೇ ತರ ಕಷ್ಟಪಡೋದಾದ್ರೆ ಎಷ್ಟು ಜನ್ಮ ನಾನು ಹೀಗೆ ಕಷ್ಟಪಡಬೇಕು. ಸೊ ಪಡೋದ್ ಬೇಡ ಅನ್ನೋದಾದ್ರೆ ಮೋಕ್ಷದ ಜ್ಞಾನಕ್ಕೆ ಬರಬೇಕು. ಅದಕ್ಕೋಸ್ಕರ ನಮ್ಮ ವೇದಾಂತ ಇದೆ, ಭಗವದ್ಗೀತೆ ಇದೆ, ಉಪನಿಷತ್ಸ್ ಇದೆ. ಅದು ನಿಜವಾದ ಟ್ರೂ ವೇದಾಂತ ಅಂತ ಹೇಳುವಂಥದ್ದು. ಬಾಕಿದೆಲ್ಲ ಪುರಾಣದ ಕಥೆಗಳಿದೆ. ಅದೆಲ್ಲ ಅದು 1 ಲೈನು 2 ಲೈನು ನಿಮಗೆ ಮೋಕ್ಷದ ವಿಚಾರ ಹೇಳ್ಬೋದು. ಆದ್ರೆ ಉಪನಿಷತ್ತು, ಭಗವದ್ಗೀತೆ, ಬ್ರಹ್ಮಸೂತ್ರ ಅದೆಲ್ಲ ಅದು ಒರಿಜಿನಲ್ ಟೆಕ್ಸ್ಟ್. ಅದು ಪೂರ್ತಿ ಪ್ರತಿಯೊಂದು ಪದನೂ ನಿಮಗೆ ಮೋಕ್ಷದ ಕಡೆ ಕರ್ಕೊಂಡು ಹೋಗುವಂತ ವಿಚಾರಗಳಿದೆ. ಹಾಗಾಗಿ ನಾನು ಸುಮ್ಮನೆ ಯಾವುದೋ 1 ಲೈನು ಹಾಡು ಕೇಳ್ಬಿಟ್ಟೆ ಅದ್ರೊಳಗೆ ವೇದಾಂತ ಇದೆ, 1 ಲೈನು ಶ್ಲೋಕ ಹೇಳ್ಬಿಟ್ಟೆ ಅದ್ರೊಳಗೆ ವೇದಾಂತ ಇದೆ, ಒಂದು ಪೂಜೆ ಮಾಡ್ಬಿಟ್ಟೆ ಅದ್ರೊಳಗೆ ವೇದಾಂತ ಇದೆ ಅಂದ್ರೆ ಅದೆಲ್ಲ 1 ಲೈನ್ ಇರುವಂಥದ್ದು. ಅಥವಾ ರಾಮಾಯಣದ ಕಥೆ ಕೇಳಿದೆ, ಮಹಾಭಾರತದ ಕಥೆ ಕೇಳಿದೆ, ಭಾಗವತದ ಕಥೆ ಕೇಳಿದೆ, ಅಥವಾ ದೇವಿ ಕಥೆ ಕೇಳಿದೆ. ಕಥೆ ಎಲ್ಲ ಕೇಳಿದ್ರೆ 1 ಲೈನು 2 ಲೈನು ಉಪದೇಶ ವಾಕ್ಯಗಳಿರ್ಬೋದು. ಆದ್ರೆ ಅದರಿಂದ ಮೋಕ್ಷದ ಕಡೆಗೆ ಮನದಟ್ಟಾಗೋ ಹಾಗೆ ವಿಚಾರಗಳನ್ನ ಹೇಳುವಂತ ಯಾವ ಪದ್ಧತಿನೂ ಇಲ್ಲ ಅಲ್ಲಿ. ಹಾಗಾಗಿ ಮೋಕ್ಷದ ವಿಚಾರ ತಿಳ್ಕೊಬೇಕಂದ್ರೆ ನಮಗೆ ಜೀವನ್ ಮುಕ್ತ ಸ್ಥಿತಿ, ದೇಹ ಮುಕ್ತಿ ಸ್ಥಿತಿ ಅಂತ ಏನ್ ಹೇಳ್ತೀವಲ್ಲ, ಇದೆಲ್ಲ ಸಿಗ್ಬೇಕಾದ್ರೆ, ಮೋಕ್ಷ ಸಿಗ್ಬೇಕಾದ್ರೆ, ಲಿಬರೇಷನ್ ಅಂತ ಏನ್ ಹೇಳ್ತೀವಿ, ಎನ್ಲೈಟನ್ಮೆಂಟ್ ಅಂತ ಏನ್ ಹೇಳ್ತೀವಿ, ಸಾಲ್ವೇಷನ್ ಅಂತ ಏನ್ ಹೇಳ್ತೀವಿ. ಸೊ ಅದೆಲ್ಲ ಆಗ್ಬೇಕು ಅಂತಂದ್ರೆ ಎಲ್ಲಿ ಸಿಗುತ್ತೆ ಅದು ನಾಲೆಡ್ಜು? ವೇದಾಂತದಲ್ಲೇ ಸಿಗುತ್ತೆ. ವೇದಾಂತದಲ್ಲಿ ಮತ್ತೆ ವೇದಾಂತನ ನಾನೇ ಓದ್ಕೊಂಡ್ಬಿಟ್ರೆ ಸಿಗತ್ತಾ? ಇಲ್ಲ. ವೇದಾಂತದಲ್ಲಿ ನಾನೇ ಓದ್ಕೊಂಡ್ರೆ ಸಿಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒಬ್ಬ ನುರಿತ ಗುರು ಬೇಕು, ಅರ್ಥ ಮಾಡ್ಕೊಂಡಿರೋಂಥ ಗುರು ಬೇಕು. ಎಲ್ರಿಗೂ ಈ ವೇದಾಂತ ಹೇಳಕ್ ಆಗಲ್ಲ. ಯಾಕೆಂದ್ರೆ ಇದು ಕ್ಲಿಷ್ಟವಾದ, ಇದು ಅರ್ಥ ಮಾಡ್ಕೋಬೇಕು. ಅದು ಆಳವಾಗಿ ಅರ್ಥ ಮಾಡ್ಕೊಂಡು ಅವರಿಗೆ ಮನದಟ್ಟಾಗಿ ಅವರು ಅದರೊಳಗೆ ಸಾಧನೆ ಮಾಡಿದ್ರೆ ನಿಮಗೆ ಯಾರು ಪಾಠ ಮಾಡ್ಬೋದು, ಇಲ್ಲದೆ ಹೋದ್ರೆ ಪಾಠ ಮಾಡೋಕ್ಕಾಗಲ್ಲ. ಇದು ಕಷ್ಟವಾದ ವಿಚಾರ. ಬ್ರಹ್ಮಜ್ಞಾನ, ಆತ್ಮಜ್ಞಾನದ ವಿಚಾರ. ಆತ್ಮಜ್ಞಾನ ತಿಳ್ಕೊಳ್ಳೋದಲ್ಲೇನೆ, ಬ್ರಹ್ಮಜ್ಞಾನ ತಿಳ್ಕೊಳ್ಳೋದಲ್ಲೇನೆ ನಮ್ಗೆ ಮೋಕ್ಷ ಸಿಗಕ್ಕೆ ಸಾಧ್ಯ ಇಲ್ಲ. ಹಾಗಂತ ಸಂಸ್ಕೃತ ಓದಿರ್ಬೇಕಾ? ಬೇಕಿಲ್ಲ. ಆದ್ರೆ ವೇದಾಂತದ ವಾಕ್ಯಗಳು ಏನ್ ಹೇಳಿದೆ ಅದನ್ನ ನನಗೆ ಅರ್ಥ ಆಯ್ತಾ ಪೂರ್ತಿ ಅಂದ್ರೆ ನನ್ನ ಮನಸ್ಸಿಗೆ ಇಂಟೆಲೆಕ್ಟ್, ಬುದ್ಧಿಗೆ ಅರ್ಥ ಆಗೋದಲ್ಲ, ನನ್ನ ಮನಸ್ಸಲ್ಲಿ ಕನ್ವಿಕ್ಷನ್. ನಾನೇ ಶ್ರೀನಿವಾಸ್ ಪ್ರಸಾದ್ ಅಂತ ಹೇಳ್ಬೇಕಾದ್ರೆ ಶ್ರೀನಿವಾಸ್ ಪ್ರಸಾದ್ ನೀವೇನಾ ಅಂತಂದ್ರೆ ಒಂದೇ ಒಂದು ಚೂರು ಅಳಕಿಲ್ದಲೇ ಹೌದು ನಾನೇ ಶ್ರೀನಿವಾಸ್ ಪ್ರಸಾದ್ ಒಂದೇ ಸೆಕೆಂಡ್ ಅಲ್ಲಿ ಹೇಳ್ತೀನಿ. ಶ್ರೀನಿವಾಸ್ ಪ್ರಸಾದ್ ಅಂತ ಕರೆದ್ರೆ ಒಂದೇ ನಿಮಿಷ, ಒಂದೇ ಒಂದು ಸೆಕೆಂಡ್ ಅಲ್ಲಿ ತಿರುಗ್ತೀನಿ. ಯಾಕೆಂದ್ರೆ ನಾನು ಶ್ರೀನಿವಾಸ್ ಪ್ರಸಾದ್ ಅನ್ನೋದ್ರೊಳಗೆ ನನಗೆ ಅನುಮಾನ ಇಲ್ಲ. ಹಾಗೆ ವೇದಾಂತದ ವಾಕ್ಯಗಳು ಅಹಂ ಬ್ರಹ್ಮಾಸ್ಮಿ, ಪ್ರಜ್ಞಾನಂ ಬ್ರಹ್ಮ, ಈ ತರ ಏನಿದೆ, ತತ್ವಮಸಿ, ಇದೆಲ್ಲ ವೇದಾಂತದ ವಾಕ್ಯಗಳು. 100 ವಾಕ್ಯಗಳು, 1000 ಇದೆ ವೇದಾಂತದ ವಾಕ್ಯಗಳು. ಅದರೊಳಗೆ ಇಂಪಾರ್ಟೆಂಟ್ ಆಗಿರೋ ವೇದಾಂತದ ವಾಕ್ಯ. ಆ ವೇದಾಂತದ ವಾಕ್ಯದ ಅರ್ಥ ನಮಗೆ ಡೈಜೆಸ್ಟ್ ಮಾಡ್ಕೊಂಡ್ರೆ, ಅದಕ್ಕೆ ಡೈಜೆಸ್ಟ್ ಮಾಡ್ಕೊಳ್ಳೋ ಕೆಪಾಸಿಟಿ ಇದ್ರೆ ನಮ್ಗೇನು ವೇದ ಓದಿದೀವಿ, ಉಪನಿಷತ್ತು ಓದಿದೀವಿ ಅಂತಲ್ಲ. ಆದ್ರೆ ಆ ದೃಷ್ಟಿನಲ್ಲಿ ಯೋಚನೆ ಮಾಡಿ ಮನಸ್ಸನ್ನ ತೊಡಗಿಸ್ಕೊಂಡು ಅದ್ರ ದೃಷ್ಟಿನಲ್ಲೇ ನಾನು ಶ್ರವಣ ಮನನ ನಿಡಿಧ್ಯಾಸನ, ನಾನು ತಿಳಿಗನ್ನಡದಲ್ಲೂ ಓದ್ಕೋಬಹುದು, ಸಂಸ್ಕೃತದಲ್ಲೇ ಓದ್ಕೋಬೇಕು ಅಂತ ಏನಿಲ್ಲ. ತಿಳಿಗನ್ನಡದಲ್ಲೇ ಈ ಪಾಠಗಳನ್ನ ತಿಳ್ಕೊಂಡು ನಾನು ಅರ್ಥ ಮಾಡ್ಕೋಬಹುದು. ನಮ್ಗೇನು ಆ ಭಾಷೆನ ತಿಳ್ಕೊಬೇಕು, ಈ ಭಾಷೆನ ತಿಳ್ಕೊಬೇಕು ಅಂತ ಏನಿಲ್ಲ. ಯಾವ ಭಾಷೆನ ತಿಳ್ಕೊಂಡ್ರೂ ಆಗುತ್ತೆ. ಮೋಕ್ಷಕ್ಕೆ ಭಾಷೆಯ ಅಗತ್ಯ ಇಲ್ಲ. ವೇದಾಂತ ವಾಕ್ಯದ ನನಗೆ ಅಷ್ಟು ಆಳವಾಗಿ ಕನ್ವಿಕ್ಷನ್ ಅಂತಂದ್ರೆ, ನೀವು ಶ್ರೀನಿವಾಸ್ ಪ್ರಸಾದ್ ಅಂತ ಪ್ರಶ್ನೆ ಹೇಳಿದ್ರೆ ಯಾರಿಗೂ ಡೌಟೇ ಬರ್ದಲೇ ಇರೋ ಅಷ್ಟು ನಾನೇ ಶ್ರೀನಿವಾಸ್ ಪ್ರಸಾದ್ ಅಂತ ಹೇಳೋ ಹಾಗೆ, ನಾನೇ ಅಹಂ ಬ್ರಹ್ಮಾಸ್ಮಿ, ಹೌದು ನಾನು ಈಶ್ವರನ ಸ್ವರೂಪ ಅಂತ ಹೇಳ್ಕೊಳ್ಳೋ ಅಂತ ಒಂದು ಮನಸ್ಥಿತಿ ಬರ್ಬೇಕಾದ್ರೆ ಅಷ್ಟು ಸಾಧನೆ ಮಾಡಿರ್ಬೇಕು, ಅಷ್ಟು ಪ್ರಯತ್ನ ಪೂರ್ವಕವಾಗಿ ಸಾಧನೆ ಮಾಡಿರ್ಬೇಕು. ಅದಕ್ಕೆ ಗುರುಗಳ ಮಾರ್ಗದರ್ಶನ ಬೇಕು. ಅದಕ್ಕೆ ವೇದಾಂತದ
ವಿಚಾರಗಳ ವಿನಿಮಯ ಆಗಬೇಕು. ನಿಮ್ಗೆ ಸಂಸ್ಕೃತದಲ್ಲೇ ಓದ್ಕೊಳಕ್ ಬರ್ದೇ ಇದ್ರೆ ಆ ವೇದಾಂತದಲ್ಲಿ ಹೇಳಿರೋ ವಿಚಾರ ನಿಮ್ಮ ಭಾಷೆಗಳಲ್ಲೇ ಅರ್ಥ ಮಾಡ್ಕೊಂಡು ಅದನ್ನ ಅದು ಸುಮ್ಮನೆ ಕಥೆ ಬರೆದು ಬಿಟ್ರೆ ಆಗ್ಲಿಲ್ಲ. ಆ ಹೇಳಿರೋ ಪದ ಬಿಟ್ಟು ಎಲ್ಲೂ ಹೋಗೋ ಆಗಿಲ್ಲ, ಹೇಳಿರೋ ಸೆಂಟೆನ್ಸ್ ಬಿಟ್ಟು ಎಲ್ಲೂ ಹೋಗಾಗಿಲ್ಲ. ಅದ್ರ ಬಗ್ಗೆನೇ ಅವ್ರವ್ರ ಭಾಷೆನಲ್ಲೇ ಹೇಳಿದ್ರೆ ತಿಳ್ಕೊಬೋದು. ಅದ್ರ ಬಗ್ಗೆ ಹೇಳ್ದಲೆ ಸುಮ್ಮನೆ ನೋಡಿ ಇಲ್ಲಿ ಜೀವ ಅಂತಂದ್ರೆ ಅಲ್ಲಿ ಯಾವ್ದೋ ರಾಮನ್ ಕಥೆ ಹೇಳೋದು, ಇನ್ಯಾವುದೋ ಕೃಷ್ಣನ್ ಕಥೆ ಹೇಳೋದು, ಹಾಗೆ ಹೇಳಿದ್ರೆ ವೇದಾಂತ ಹೇಳಕ್ಕಾಗಲ್ಲ. ಸೊ ಇಲ್ಲಿ ಜೀವ, ಆತ್ಮ, ಪರಮಾತ್ಮ ಅಂದ್ರೆ ಅಷ್ಟನ್ನೇ ಅದ್ರ ಬಗ್ಗೆನೇ ಹೇಳ್ಬೇಕು, ಅದು ಬಿಟ್ಟು ದೂರ ಎಲ್ಲೂ ಬೇರೆ ಕಡೆ ಹೋಗೋ ಹಾಗಿಲ್ಲ. ಸೊ ಹಾಗಾಗಿ ಸಾಧಕ ಸಾಧ್ಯ ಅಂದ್ರೆ ಮೋಕ್ಷನ ಪಡ್ಕೋಬೇಕಾದ್ರೆ ಅವನಿಗೆ ಒಂದು ಸಾಧನದ ಅಗತ್ಯ ಇದೆ. ಸಾಧನ ಚತುಷ್ಟಯ ಅಂತ ಮಾಡಿದ್ರು. ಅದರಲ್ಲಿ ನನ್ನ ಮನಸ್ಸನ್ನ ಕಂಟ್ರೋಲಿಗೆ ತಗೊಂಡ್ಬರೋದು ಹೇಗೆ, ಅದರೊಳಗೆ ನನ್ನ ವಿಚಾರಗಳನ್ನ ಈಗ ತಿಳ್ಕೊಂಡಿರೋ ಲೌಕಿಕ ವಿಚಾರಗಳೇನಿದೆ, ಸಂಬಳ ತಗೊಳ್ಳೋದು, ಮನೆ ತಗೊಳ್ಳೋದು, ಕಾರ್ ತಗೊಳ್ಳೋದು, ಬಂಗ್ಲೆ ತಗೊಳ್ಳೋದು, ಇದೆಲ್ಲದನ್ನು ನಾಲೆಡ್ಜ್ ಅಂತ ಯಾರು ಹೇಳಿಲ್ಲ. ನನ್ನ ಮಾಸ್ಟರ್ ಗ್ರಾಜುಯೇಷನ್ ಮಾಡ್ಕೊಳ್ಳೋದು ಅದನ್ನ ನಾಲೆಡ್ಜ್ ಅಂತ ವೇದಾಂತ ಕನ್ಸಿಡರೇ ಮಾಡಿಲ್ಲ. ಅದೆಲ್ಲ ಹೊಟ್ಟೆಪಾಡಿನ ವಿದ್ಯೆಗಳು. ಹೊಟ್ಟೆಪಾಡಿನ ವಿದ್ಯೆಯಿಂದ ನಿಮಗೆ ಮೋಕ್ಷ ಲಭಿಸೋದಕ್ಕೆ ಸಾಧ್ಯ ಇಲ್ಲ. ಅದು ಬರೀ ಊಟ ಮಾಡ್ಕೊಂಡಿರ್ಬೋದು, ಮಲ್ಕೊಳ್ಳೋದು, ಗಂಡ ಹೆಂಡತಿ ಮಕ್ಕಳು ಅಂತ ಅಂದ್ಬಿಟ್ಟಿರ್ಬೋದು. ಆದ್ರೆ ಮೋಕ್ಷಕ್ಕೆ ಈ ಹೊಟ್ಟೆಪಾಡಿನ ವಿದ್ಯೆಗಳಿಂದ ಯಾವುದರಿಂದನೂ ಪ್ರಯೋಜನ ಇಲ್ಲ. ಆಮೇಲೆ ನಾವು ತಿಳ್ಕೊಂಡಿರೋ ಯಾವುದೋ ರಾಜಕಾರಣಿ ವಿಷಯ, ಯಾವುದೋ ಪಕ್ಷದ ವಿಷಯ, ಯಾವುದೋ ದೇಶದ ವಿಷಯ, ಯಾವುದೋ ಪಕ್ಷಿ ಪ್ರಾಣಿಗಳ ವಿಷಯ, ಯಾವುದೋ ಮರ ಗಿಡಗಳ ವಿಷಯ, ಅಥವಾ ಯಾವುದೋ ಕಸೂತಿ ವಿಷಯ, ಡಾನ್ಸ್ ವಿಷಯ, ಅಥವಾ ಇನ್ಯಾವುದೋ ಸೈನ್ಸ್ ವಿಷಯ, ಸೋಷಿಯಲ್ ಸ್ಟಡಿ ವಿಷಯ, ಮ್ಯಾಥಮೆಟಿಕ್ಸ್ ವಿಷಯ, ಈ ಯಾವ ವಿಷಯಗಳಿಂದನೂ ಮೋಕ್ಷದ ಜ್ಞಾನಕ್ಕೆ ಸವಾಗಲ್ಲ. ಮೋಕ್ಷ ಜ್ಞಾನ ಅಲ್ಲ ಇವೆಲ್ಲದು. ಇದೆಲ್ಲದು ಹೊಟ್ಟೆಪಾಡಿನ ಜ್ಞಾನ. ನೀವು ಮ್ಯಾಥಮೆಟಿಕ್ಸ್ ಯಾಕೆ ಕಲಿತೀರಾ? ನಾನು ಮ್ಯಾಥಮೆಟಿಕ್ಸ್ ಲೆಕ್ಚರರ್ ಆಗಬೇಕು ಅಂತ ಕರೆಯೋದು. ನೀವು ಮ್ಯಾಥಮೆಟಿಕ್ಸ್ ಸುಮ್ಮನೆ ಕಲಿತಿದ್ದೀರಾ? ಕಲಿತಾ ಇಲ್ಲ. ಅದರಿಂದ ಏನು ಪ್ರಯೋಜನ ಇಲ್ಲ ನನಗೆ ಅಂದ್ರೆ ಕಲಿತೀರಾ? ಯಾವುದಾದ್ರೂ ಇಲ್ಲ. ಆದರೆ ಮ್ಯಾಥಮೆಟಿಕ್ಸು ನೀವು ಲೆಕ್ಚರರ್ ಅಂದರೆ 45 ವರ್ಷಕ್ಕೋ 50 ವರ್ಷಕ್ಕೋ ರಿಟೈರ್ ಆಗಬೇಕು. ರಿಟೈರ್ ಆಮೇಲೆ ಅದ್ರ ಜ್ಞಾನ ಏನು ಪ್ರಯೋಜನ ಇಲ್ವಲ್ಲ. ಹಾಗೆ ಎಲ್ಲ ಕಂಪ್ಯೂಟರ್ ಸೈನ್ಸ್ ಇರ್ಬೋದು, ಯಾವುದೇ ಫಿಸಿಕ್ಸ್ ಇರ್ಬೋದು, ಕೆಮಿಸ್ಟ್ರಿ ಇರ್ಬೋದು, ಇದೆಲ್ಲ ಹೊಟ್ಟೆಪಾಡಿನ ಜ್ಞಾನ. ಅದಾದಮೇಲೆ ಅದಕ್ಕೆ ಉಪಯೋಗ ಇಲ್ಲ. ರಿಟೈರ್ ಆಯಿತು 40 ವರ್ಷ, 50 ವರ್ಷ, 60 ವರ್ಷ ಆಯ್ತಂದ್ರೆ ನಾನು ಅಂಥ ಇದ್ರೊಳಗೆ MS ಮಾಡಿದ್ದೀನಿ, ಡಬ್ಬಲ್ ಇದು ಅಂದರೆ ಯಾರು ಕೇಳಿಸ್ಕೊಳ್ಳೋಕ್ಕೂ ರೆಡಿ ಇಲ್ಲ. ಇನ್ನು 40 ವರ್ಷ, 60ರಿಂದ 100 ವರ್ಷ ತನಕ ಬದುಕಿದ್ರೆ ಯಾವ ಆತ್ಮಜ್ಞಾನ ಇಲ್ದಲೇನೆ ಬದುಕಬೇಕು ಅಂದ್ರೆ ಬರೀ ಸಿನಿಮಾ ವಿಷಯ, ಹೀರೋಯಿನ್ ವಿಷಯ, ಕ್ರಿಕೆಟರ್ ವಿಷಯ, ಇಂಥದ್ದು ಪಾಲಿಟಿಷಿಯನ್ ವಿಷಯ ಮಾತಾಡ್ಕೊಂಡು ನಮ್ಮ ಬಾಯಿನೂ ಹೊಲಸು ಮಾಡಿಕೊಂಡು ನಮ್ಮ ಮನಸ್ಸನ್ನು ಹೊಲಸು ಮಾಡಿಕೊಂಡು ಇನ್ನೂ 40 ವರ್ಷ ಬದುಕಬೇಕಾ ಅಂತ ನಾವೇ ಯೋಚನೆ ಮಾಡಿ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು. ಹಾಗಾಗಿ 40 ವರ್ಷ, ಕೊನೆ 40 ವರ್ಷ ಬದುಕಬೇಕಾದ್ರೆ ನಾನು ರಿಟೈರ್ ಆದ ದಿವಸದಿಂದ ಪ್ರಯತ್ನ ಮಾಡ್ತೀನಿ, ಆಮೇಲೆ ನನಗೆಲ್ಲ ಆಗ್ಬಿಡುತ್ತೆ ಅಂತಂದ್ರೆ ಆಗಕ್ಕೆ ಸಾಧ್ಯ ಇಲ್ಲ. ಯಾರೋ ಒಬ್ರು ತಲೆ ಹೀಗೆ ಕೆರ್ಕೋತಾ ಇರೋದು ಅಭ್ಯಾಸ ಮಾಡ್ಕೊಂಡಿದ್ರೆ ನಾಳೆಯಿಂದ ರಿಟೈರ್ ಆದ್ಮೇಲೆ ತಲೆ ಕೆರ್ಕೊಳ್ಳೋದು ಬಿಟ್ಬಿಡ್ತೀನಿ ಅಂದ್ರೆ ಆಗತ್ತಾ? 60 ವರ್ಷದ ಬ್ಯಾಡ್ ಹ್ಯಾಬಿಟ್. ಸರಿ, ಹಾಗಾಗಿ ಹೊಟ್ಟೆಪಾಡಿನ ವಿದ್ಯೆಯಲ್ಲಿ ಏನೂ ಆಗಲ್ಲ. ಹೊಟ್ಟೆಪಾಡಿನ ವಿದ್ಯೆಯಿಂದ ಸಂಪಾದನೆ ಮಾಡಿರೋದ್ರಿಂದ ತಿರ್ಗಾ ಇನ್ನೊಂದಿಷ್ಟು ತೊಂದರೆಗಳಾಗ್ತಾ ಇರುತ್ತೆ ಲೈಫಲ್ಲಿ. ಆದರೆ ವೇದಾಂತದಲ್ಲಿ ತಿಳ್ಕೊಂಡಿರೋದ್ರಿಂದ ಈ ಜನ್ಮದಲ್ಲಿ ಅಲ್ಲದೆ ಹೋದ್ರೂ ಮುಂದಿನ ಜನ್ಮಕ್ಕೂ ಇದೇ ವೇದಾಂತದ ಆತ್ಮಜ್ಞಾನ ಚೇಂಜ್ ಆಗದೇ ಇಲ್ಲ. ಆತ್ಮಜ್ಞಾನ, ಮೋಕ್ಷ ಜ್ಞಾನ ಚೇಂಜ್ ಆಗದಲೇ ಇರುವಂಥ ಸಬ್ಜೆಕ್ಟ್. ಆದರೆ ಕಂಪ್ಯೂಟರ್ ಸೈನ್ಸು ಈಗ 5 ವರ್ಷದ ಕೆಳಗೆ, 20 ವರ್ಷದ ಕೆಳಗೆ, 30 ವರ್ಷದ ಕೆಳಗೆ ಮಾಡಿದ್ದ ಸೈನ್ಸು ಇವತ್ತಿಲ್ಲ. ಇವತ್ತೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು. ಈಗ 5 ವರ್ಷದ ಕೆಳಗೆ ಕಂಪ್ಯೂಟರ್ ಇಂಜಿನಿಯರಿಂಗ್ ಓದೋನ್ಗೂ ಏನು ಜ್ಞಾನ ಇಲ್ಲ. ಬೇರೆ ಬೇರೆ ಜ್ಞಾನ ಚೇಂಜ್ ಆಗ್ತಾ ಇರುವಂಥ ಜ್ಞಾನ. ಈ ಜ್ಞಾನ ಎಲ್ಲದು ಲೌಕಿಕ ಜ್ಞಾನ. ಅದಕ್ಕೆ ಪರಾವಿದ್ಯೆ, ಅಪರಾವಿದ್ಯೆ ಅಂತ ಏನ್ ಹೇಳ್ತಾರೆ? ಅಪರಾವಿದ್ಯೆ ಅಂತ ಹೇಳ್ತಾರೆ. ಪರಾವಿದ್ಯೆ ಅಂದ್ರೆ ಆತ್ಮಜ್ಞಾನ ಸಂಪಾದನೆ ಮಾಡಿಕೊಂಡು ನನ್ನ ಪರವಾಗಿರೋ ವಿದ್ಯೆ, ನಾನು ಮೋಕ್ಷ ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋಂಥ ವಿದ್ಯೆ. ಅದನ್ನ ಮಾಡ್ಕೊಳ್ಬೇಕಾದ್ರೆ ಚಿಕ್ಕ ವಯಸ್ಸಿಂದನೇ ಮಾಡ್ಕೋಬೇಕು. ರಿಟೈರ್ ಆದ್ಮೇಲೆ ಕಲ್ತ್ಕೊಂಡ್ಬಿಡ್ತೀನಿ ಅಂದ್ರೆ ಕಷ್ಟ ಆಗುತ್ತೆ. ಆದ್ರೂ ರಿಟೈರ್ ಆದ್ಮೇಲಿಂದ ನಾನು ಪ್ರಯತ್ನ ಮಾಡ್ತೀನಿ, ಪ್ರಯತ್ನ ಪೂರ್ವಕವಾಗಿ ಅಂತ ಮಾಡಿದ್ರೂ ಆಗ್ಲೂ ಸಿದ್ಧಿ ಬರಕ್ ಸಾಧ್ಯ ಇದೆ. ಅಲ್ದನೇ ಇದ್ರು ಮುಂದಿನ ಜನ್ಮದಲ್ಲಿ ಖಂಡಿತ ಇದೇ ದಾರಿನಲ್ಲಿ ಹೋದ್ರೆ ಮೋಕ್ಷ ಸಾಧನೆ ಆಗ್ಬೋದು. ಪುನರಪಿ ಜನನಂ ಪುನರಪಿ ಮರಣಂ ಅಂತ ಇನ್ನೊಂದ್ಸಲ ಹುಟ್ಟುವಂತ ಅವಕಾಶ ಇಲ್ದಲೇ ಇರ್ಬೋದು. ಅದೇ ನನಗೆ ಹುಟ್ಟೋದು ಸಾಯೋದೇನೆ ಇಷ್ಟ ಅಂತಂದ್ರೆ ಅಲ್ಲೇ ಇರ್ಬೋದು. ಅದಕ್ಕೇನು ಇಲ್ಲಿಗೆ ಬನ್ನಿ ಅಂತ ಯಾರೂ
ಇನ್ವಿಟೇಷನ್ ಕೊಟ್ಟಿರಲ್ಲ. ನಮಗೆ ಬೇಕು ಅನ್ಸಿದಾಗ ಮಾತ್ರ ನಾವು ಇಲ್ಲಿ ಬರ್ತೀವಿ. ಹಾಗಾಗಿ ಅದನ್ನು ಹೇಳಿದ್ರು. ಮೊದಲು ಸಾಧನ ಚತುಷ್ಟಯದಲ್ಲಿ ಸಾಧನದ ಬಗ್ಗೆ ಹೇಳಿದ್ರು. ಸಾಧನ ಆದ್ಮೇಲೆ ಅನಾತ್ಮಗಳು ಅಂತಂದ್ರೆ ಏನು, ಆತ್ಮ ಅಂತಂದ್ರೆ ಏನು ಅಂತ ಕೇಳಿದ ಪ್ರಶ್ನೆಗೆ ಫಸ್ಟ್ ಅನಾತ್ಮದ ಬಗ್ಗೆ ಹೇಳಿದ್ರು. ಅನಾತ್ಮದಲ್ಲಿ ನಮಗೆ ಶರೀರತ್ರಯ, ಅವಸ್ಥಾತ್ರಯ ಮತ್ತೆ ಪಂಚಕೋಶಗಳ ಬಗ್ಗೆ 11 ವಿಚಾರಗಳನ್ನ ಡೀಟೈಲ್ ಆಗಿ ಹೇಳಿ ಅನಾತ್ಮಗಳು ಅಂದ್ರೆ ಏನು ಅಂತ ತಿಳ್ಕೊಳ್ಳೋ ಹಂಗೆ ಮಾಡಿದ್ರು. ಅದಾದ್ಮೇಲೆ ಆತ್ಮದ ವಿಚಾರ ಹೇಳಿದ್ರು. ಸಚ್ಚಿದಾನಂದ ಸ್ವರೂಪ ಆತ್ಮ ಅಂತ ಅಂದ್ಬಿಟ್ಟು. ಸೊ ಇಷ್ಟು ವಿಚಾರ ಹೇಳಿದ್ಮೇಲೆ ಸೃಷ್ಟಿ ಹೇಗಾಯ್ತು, ಬರೀ ನಿನಗೆ ಜೀವದ ಬಗ್ಗೆ ತಿಳ್ಕೊಂಡಾಯ್ತು, ನಿನ್ ಬಗ್ಗೆ ನೀನ್ ತಿಳ್ಕೊಂಡ್ಬಿಟ್ರೆ ಸಾಕ, ನೀನು ಈ ಪ್ರಪಂಚದಲ್ಲಿ ಇರಬೇಕು. ಹಾಗಾಗಿರೋದ್ರಿಂದ ನೀನೊಬ್ನೇ ಎಲ್ಲವರ ಇರಕ್ಕಾಗತ್ತ, ಈ ಪ್ರಪಂಚ ಬಿಟ್ಟು ಇರಕ್ಕಾಗಲ್ಲ. ಹಾಗಾಗಿ ಪ್ರಪಂಚದ ಬಗ್ಗೆನೂ ತಿಳ್ಕೋಬೇಕು. ಪ್ರಪಂಚದ ಸೃಷ್ಟಿ ಹೇಗಾಯ್ತು ಅಂತ, ಪ್ರಪಂಚದ ಸೃಷ್ಟಿ, ಪ್ರಪಂಚ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಸೃಷ್ಟಿ ವಿಚಾರ ಅಂತ ಮಾಡಿದ್ರು. ಸೃಷ್ಟಿ ಹೇಗೆ ಉತ್ಪತ್ತಿ ಆಯ್ತು ಅಂತ. ಸೊ ಆ ವಿಚಾರ ಹೇಳಿದ ಮೇಲೆ ಐಕ್ಯ ವಿಚಾರ ಅಂತ ಹೇಳಿದ್ರು. ಜೀವಾತ್ಮ ಪರಮಾತ್ಮ ಎರಡು, ಪ್ರಪಂಚ ಅನ್ನೋದನ್ನೇ ಪರಮಾತ್ಮ, ಪ್ರಪಂಚ ಕಂಟ್ರೋಲ್ ಮಾಡ್ತಾ ಇರೋನೇ ಪರಮಾತ್ಮ, ಜೀವನ ಕಂಟ್ರೋಲ್ ಮಾಡ್ಕೊಳ್ತಾ ಇರೋನು ಜೀವಾತ್ಮ. ಜೀವಾತ್ಮ ಪರಮಾತ್ಮ ಅಂದ್ರೆ ಯಾವುದೋ ಬೇರೆ ಅಲ್ಲ, ಎರಡು ಒಂದೇನೆ, ಆದ್ರೆ ಬೇರೆ ಬೇರೆ ರೂಪದಲ್ಲಿ ಕಾಣಿಸ್ತಾ ಇದೆ. ಜೀವಾತ್ಮ ಪರಮಾತ್ಮ ಅನ್ನೋದನ್ನ ಐಕ್ಯ ವಿಚಾರ ಅಂತ ಅಂದ್ಬಿಟ್ಟು ಆ ವಿಚಾರ ಹೇಳಿ, ಸೊ ಜೀವಾತ್ಮ ಪರಮಾತ್ಮ ಐಕ್ಯ ಆಗಿ ಬ್ರಹ್ಮನ್ ಅಂತ ಏನಾಗ್ತಾ ಇದೆ ಅದನ್ನೇ ಕಾನ್ಶಿಯಸ್ನೆಸ್ ಅಂತ ಏನ್ ಕರಿತೀವಿ ಅದೇ ಅಂತ ಹೇಳೋದನ್ನ ಡೀಟೈಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರು. ಸೊ ಅದಾದ್ಮೇಲೆ ಏನ್ ಹೇಳಿದ್ರು, ಜೀವಾತ್ಮ ಪರಮಾತ್ಮ ಐಕ್ಯ ಆದ್ಮೇಲೆ ಇವಾಗ ಇಷ್ಟು ವಿಚಾರ ಹೇಳಿದ್ರು. ಯಾವ್ಯಾವ್ದು ಹೇಳಿದ್ರು, ಸಾಧನದ ಬಗ್ಗೆ ಹೇಳಿದ್ರು, ಅನಾತ್ಮದ ಬಗ್ಗೆ ಹೇಳಿದ್ರು, ಆತ್ಮದ ಬಗ್ಗೆ ಹೇಳಿದ್ರು, ಐಕ್ಯ ವಿಚಾರ, ಸೃಷ್ಟಿ ವಿಚಾರ ಹೇಳಿದ್ರು, ಅದಾದ್ಮೇಲೆ ಐಕ್ಯ ವಿಚಾರ ಹೇಳಿದ್ರು. ಈಗ ಇದಿಷ್ಟು ಸೇರಿಸಿ ತತ್ವಬೋಧ ಅಂತ ಅಂದ್ಬಿಟ್ಟು, ಈ ತತ್ವಬೋಧದ ವಿಚಾರ ತಿಳ್ಕೊಳ್ಳೋದ್ರಿಂದ ನಮ್ಗೇನು ಉಪಯೋಗ ಅಂತ ಎಲ್ರಿಗೂ ಪ್ರಶ್ನೆ ಬರುತ್ತೆ. ಸೊ ಪ್ರಯೋಜನಂ ಅನುದ್ದಿಶ್ಯ ಮಂದೋಪಿ ನ ಕಾರ್ಯ ನಿವರ್ತತೆ ಅಂತ ಹೇಳ್ತಾರೆ. ಅಂದ್ರೆ ಏನೂ ಪ್ರಯೋಜನ ಇಲ್ಲ ಅಂತಂದ್ರೆ ಒಬ್ಬ ದಡ್ಡ ಕೂಡ ಇರೋ ಜಾಗದಿಂದ ಎದ್ದು ಏನ್ ಕೆಲಸ ಮಾಡಕ್ಕೂ ಹೊರಡಲ್ಲ ಅಂತ. ಸೊ ಅಂದ್ರೆ ಏನಾದ್ರೂ ಮಾಡಿದ್ರೊಳಗೆ ಪ್ರಯೋಜನ ಇರಬೇಕು. ಇದೆಲ್ಲ ತಿಳ್ಕೊಂಡ ಮೇಲೆ ಏನ್ ಪ್ರಯೋಜನ ಅಂತ ಅನ್ನೋ ಪ್ರಶ್ನೆ ಬಂದ್ರೆ ನಮ್ಗೆ ಅದನ್ನ ಸರಿ ಮಾಡ್ಕೋಬೇಕು. ಆ ಪ್ರಶ್ನೆಗೋಸ್ಕರ ಇವತ್ತಿನ ಪಾಠ ಅಥವಾ ಇನ್ನೊಂದು ಕ್ಲಾಸ್ ಆಗ್ಬೋದು. ಇದನ್ನ ನಾವೇನ್ ಹೇಳ್ತಾ ಇದೀವಿ, ಐಕ್ಯ ಜ್ಞಾನ ಫಲ ಅಂತ ಹೇಳಿದ್ದಾರೆ ಶಂಕರಾಚಾರ್ಯರು. ಈ ಐಕ್ಯ ಜ್ಞಾನ ಫಲ ಪಡ್ಕೊಳ್ಳೋದಕ್ಕೆ ನಾವು ಈ ಮುಂದಿನ ಟೆಕ್ಸ್ಟ್ ನ ನೋಡ್ತಾ ಹೋಗೋಣ. ಐಕ್ಯ ಜ್ಞಾನ ಆದ್ಮೇಲೆ ಅದು ಇವತ್ತು ನೆಕ್ಸ್ಟ್ ಕ್ಲಾಸ್ ಆಗ್ಬೋದು ಅನ್ಸುತ್ತೆ. ಅದಾದ್ಮೇಲೆ ಕರ್ಮ ಅಂತಂದ್ರೆ ಏನು, ಕರ್ಮ ಥಿಯರಿ ಅಂತ ಕೇಳ್ಕೊಂಡು ಬಂದಿದೀವಿ. ಅದ್ರೊಳಗೆ ನಮ್ದು ಪ್ರಾರಬ್ಧ ಕರ್ಮ ಅಂದ್ರೆ ಏನು, ಸಂಚಿತ ಕರ್ಮ ಅಂದ್ರೆ ಏನು, ಆಗಾಮಿ ಕರ್ಮ ಅಂದ್ರೆ ಏನು, ಅದನ್ನೆಲ್ಲ ಹೇಗೆ ನಮ್ಮ ಪಾಪ ಪುಣ್ಯಗಳು ನಮಗೆ ಕರ್ಮ ಸಂಪಾದನೆ ಮಾಡಿಕೊಡುತ್ತೆ ಅಂತೆಲ್ಲ ಅದನ್ನು ಹೇಳುವಂತ ವಿಚಾರ ಅದಿದೆ. ಅದಾದ್ಮೇಲೆ ಇದಿಷ್ಟನ್ನು ತಿಳ್ಕೊಂಡ ಮೇಲೆ ಏನಂತಾರೆ, ಅವನಿಗೆ ಜ್ಞಾನಿ ಅಂತಾರೆ. ಜ್ಞಾನಿಯ ಮನಸ್ಥಿತಿ ಹೇಗಿರುತ್ತೆ, ಜ್ಞಾನಿ ಅಂತಂದ್ರೆ ಹೇಗೆಲ್ಲ ಅವನ ಇದಿರುತ್ತೆ, ಅವನು ಹೇಗೆ ನಡ್ಕೋಬೇಕು, ಈಗಲೇ ಇದ್ರೆ ಅವನ ಮುಂದೆ ಏನಾಗುತ್ತೆ, ಅದೆಲ್ಲ ವಿಚಾರಗಳನ್ನು ಹೇಳುವಂಥದ್ದು ಇನ್ನೂ ಒಂದು ಟಾಪಿಕ್ ಇದೆ. ಸೊ ಹಾಗಾಗಿ ಇವತ್ತು ಐಕ್ಯ ಜ್ಞಾನ ಫಲದ ಟಾಪಿಕ್ ಇವತ್ತು ಅಥವಾ ಇನ್ನೊಂದು ಕ್ಲಾಸು. ಅದಾದ್ಮೇಲೆ ಕರ್ಮ ಥಿಯರಿ, ಕರ್ಮ ಥಿಯರಿನಲ್ಲಿ ಸಂಚಿತ ಕರ್ಮ, ಆಗಾಮಿ ಕರ್ಮ, ಪ್ರಾರಬ್ಧ ಕರ್ಮ, ಪೂರ್ತಿಯಾಗಿ ಪಾಪ ಪುಣ್ಯದ ವಿಚಾರ, ದೃಷ್ಟ ಅದೃಷ್ಟದ ಫಲ ವಿಚಾರ, ಅದೆಲ್ಲ ಹೇಗಾಗುತ್ತೆ, ಅದರಿಂದ ನಮ್ಗೆ ಏನಾಗುತ್ತೆ, ಅದರಿಂದ ಯಾಕಾಗುತ್ತೆ, ಅದೆಲ್ಲ ಯಾಕೆ ಸಂಪಾದನೆ ಆಗುತ್ತೆ, ಅದೆಲ್ಲ ವಿಚಾರಗಳನ್ನ ಮುಂದಿನ ಟಾಪಿಕ್ ಅಲ್ಲಿ ಹೇಳ್ತಾರೆ. ಅದಾದ್ಮೇಲೆ ಇಷ್ಟೆಲ್ಲ ತತ್ವಬೋಧದ್ದು ಇಲ್ಲಿ ತನಕನೂ ಕರ್ಮ ಥಿಯರಿ ತನಕನೂ ತಿಳ್ಕೊಂಡ ಮೇಲೆ ಅವನು ಜ್ಞಾನಿ ಅವಸ್ಥೆಗೆ ಸಾಧನೆ ಮಾಡಿದ್ರೆ ಜ್ಞಾನಿ ಆಗ್ತಾನೆ. ಜ್ಞಾನಿ ಆದವನು ಯಾವ ತರ ಅವನ ಮನಸ್ಥಿತಿ ಇರುತ್ತೆ, ಅವನು ಹೆಂಗೆ ಜೀವನ ಮಾಡ್ತಾನೆ ಇದೇ ಸಮಾಜದಲ್ಲಿ, ಇದೇ ಸಂಸಾರದಲ್ಲಿ, ಅವನಿಗೆ ಏನೇನೆಲ್ಲ ಆಗುತ್ತೆ ಮುಂದೆ, ಅದೆಲ್ಲ ವಿಚಾರಗಳನ್ನ ನೆಕ್ಸ್ಟ್ ಟಾಪಿಕ್ ಅಲ್ಲಿ ಹೇಳ್ತಾರೆ. ಹಾಗಾಗಿ ಇನ್ನೂ 3 ಟಾಪಿಕ್ ಇದೆ. ಐಕ್ಯ ವಿಚಾರ, ಕರ್ಮ ಥಿಯರಿ, ಕರ್ಮ ಥಿಯರಿ ಆದ್ಮೇಲೆ ಜ್ಞಾನಿಯ ಮನಸ್ಥಿತಿ, ಜ್ಞಾನಿಯ ಮನಸ್ಥಿತಿ, ಅವನ ಮೋಕ್ಷ ಹೇಗಾಗುತ್ತೆ ಅಂತ ಅನ್ನೋದನ್ನ ಹೇಳಿರುವಂತ ವಿಚಾರ. ಇದಿಷ್ಟು ಸೇರಿಸಿ ತತ್ವಬೋಧ ಅಂತ ಆಗುತ್ತೆ. ಇನ್ನೊಂದು 10 ಕ್ಲಾಸ್ ಆಗ್ಬೋದು.
ಅಂತ ಇಟ್ಕೊಂಡ್ರೆ, ಸೊ ಸಾಮಾನ್ಯವಾಗಿ ಈಗ ಒಂದು 50 ಕ್ಲಾಸ್ ಆಗಿದೆ ಅಂತಂದ್ರೆ ಇನ್ನೂ ಒಂದು 10 ಕ್ಲಾಸ್ ಅಂದ್ರೆ 60 ಕ್ಲಾಸು. 60 ಕ್ಲಾಸು ಅಟೆಂಡ್ ಮಾಡಿದವರಿಗೆ ಗೊತ್ತಿರುತ್ತೆ ಈ ವಿಚಾರ ಏನು. ಇದಿಷ್ಟು ವೇದಾಂತದ ಬೇಸಿಕ್ ಆಗಿರೋ ಟೆಕ್ಸ್ಟ್. ಇದರೊಳಗೆ ಇನ್ನೂ ಆಳವಾಗಿ ಹೋಗುವಂಥದ್ದು ವಿಚಾರಗಳಿದೆ. ಬರೀ ಜೀವಾತ್ಮ ಅಂದ್ರೆ ಏನು, ಹೇಗೆ ಹೋಗೋದು, ಬರೀ ವಿವೇಕ ಅಂದ್ರೆ ಹೇಗೆ ಹೋಗ್ಬೇಕು, ಅಥವಾ ವೈರಾಗ್ಯ ಅಂದ್ರೆ ಹೇಗೆ ಹೋಗ್ಬೇಕು, ಅದ್ರ ಬಗ್ಗೆ ಆಳವಾಗಿ ಅಧ್ಯಯನ ಮಾಡ್ಕೊಂಡು ಹೋಗೋದು ಹೇಗೆ, ಜೀವಾತ್ಮ ಪರಮಾತ್ಮ ಭೇದನ ಹೇಗೆ ನಾವು ಕಂಡಿಡ್ಕೊಳ್ಳೋದು, ಅದಕ್ಕೆಲ್ಲ ದೃಗ್ದೃಶ್ಯ ವಿವೇಕ, ಆತ್ಮಜ್ಞಾನ, ಆತ್ಮಬೋಧ ಇವೆಲ್ಲ ಬೇಕಾಷ್ಟಿದೆ ಟೆಕ್ಸ್ಟ್ಗಳು. ಸೊ ಇದಿಷ್ಟು ಬೇಸಿಕ್ ಆಗಿ ಇದಿಷ್ಟು ವಿಚಾರ ತಿಳ್ಕೊಂಡ ಮೇಲೆ ಇದ್ರ ಬಗ್ಗೆ ಇನ್ನು ಡೀಪ್ ಆಗಿ ಹೋಗ್ಬೇಕು. ಹೇಗೆ ನಾವು ಫಿಸಿಕ್ಸ್, ನಾವು ಮೊದಲು ಜನರಲ್ ಸೈನ್ಸ್ ಅಂತ ಓದ್ತೀವಿ. ಜನರಲ್ ಸೈನ್ಸ್ ಅಲ್ಲಿ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಇದು ಬಯಾಲಜಿ ಅಂತ ಅಂದ್ಬಿಟ್ಟು 3 ಸಬ್ಜೆಕ್ಟ್ ಇದೆ. ತಿರ್ಗಾ ಫಿಸಿಕ್ಸ್ ಅಲ್ಲಿ ಡೀಟೇಲ್ ಆಗಿ ಹೋಗ್ಬೇಕು ಅಂದ್ರೆ ಫಿಸಿಕ್ಸ್ ಅಲ್ಲಿ ಥರ್ಮೋಡೈನಮಿಕ್ಸ್ ಅಂತ ಇದೆ, ಫಿಸಿಕಲ್ ಕೆಮಿಸ್ಟ್ರಿ ಇದೆ, ಅನಲಿಟಿಕಲ್ ಕೆಮಿಸ್ಟ್ರಿ, ಈ ತರ ಕೆಮಿಸ್ಟ್ರಿಗಳಲ್ಲೇ ಬೇರೆ ಬೇರೆ ಭೇದ ಇದೆ. ಆ ಥರದ್ದೇ ಡೀಪ್ ಆಗಿ ಹೋಗ್ತಾ ಇರೋದು. ಆ ಥರದ್ದು ವೇದಾಂತದಲ್ಲಿ ಇರುವಂತ ಉಪನಿಷತ್ತು ಮತ್ತೆ ಬ್ರಹ್ಮಸೂತ್ರ ಮತ್ತೆ ಶ್ರೀ ಭಗವದ್ಗೀತೆ, ಅದೆಲ್ಲ ಅದು ಆಳವಾಗಿ ಹೋಗುವಂತ ವಿಚಾರಗಳನ್ನ ತಿಳಿಸುವಂತ ವಿಚಾರಗಳು. ಸೊ ಇನ್ನು ಇದು ಎಂಟ್ರೆನ್ಸ್ ಲೆವೆಲ್ಲು ಅಂತ ಹೇಳಿದ್ನಲ್ಲ, ಇದೆಲ್ಲ ಒಂದು ಹೈಸ್ಕೂಲ್ ಲೆವೆಲ್ಲು ಅಥವಾ LKG ಲೆವೆಲ್ ಅಂತ ನಾವು ಹೇಳ್ಬೋದು ವೇದಾಂತದಲ್ಲಿ. ಸೊ ಇದಿಷ್ಟು ತಿಳ್ಕೊಂಡ್ರೆ ಮಾತ್ರ ಮುಂದೆ ನಾವು ಡೀಟೈಲ್ ಆಗಿ ತಿಳ್ಕೊಳಕ್ಕಾಗುತ್ತೆ. ಬಟ್ ಇದಿಷ್ಟನ್ನೇ ತಿಳ್ಕೊಂಡು ನಾವು ಇದ್ರ ಬಗ್ಗೆನೇ ಮನಸ್ಸನ್ನ ನಾವು ಮಾಡ್ಕೊಳ್ತಾ ನಮಗೆ ಏನಾಗುತ್ತೆ, ಕಂಪ್ಲೀಟ್ ಆಗಿ ಮೋಕ್ಷದ ಕಡೆಗೆ ಹೋಗ್ಬೇಕಾಗಿರುವಂತ ಮನಸ್ಥಿತಿ ಡೆವಲಪ್ ಆಗುತ್ತೆ. ಹಾಗೆ ನಮ್ಗೆ ಅರಿವಿಲ್ಲದೇನೆ ಮೋಕ್ಷದ ಕಡೆಗೆ ಹೋಗಿರ್ತೀವಿ, ಮೋಕ್ಷ ಸಂಪಾದನೆನೂ ಆಗಿರುತ್ತೆ. ಅಲ್ಲಿ ತನಕನೂ ಗುರುಗಳ ಮಾರ್ಗದರ್ಶನ ಬೇಕು, ಅಲ್ಲಿ ತನಕನೂ ವೇದಾಂತದ ಮಾರ್ಗದರ್ಶನ ಬೇಕು. ಸೊ ಹಾಗಾಗಿ ಇವತ್ತು ನಾವು ಇಲ್ಲಿಗೆ ಬಂದಿದ್ದೀವಿ. ಇವತ್ತಿನ ಪಾಠನ ನೋಡೋಣ. ಸೊ ತತ್ವಬೋಧದ ಮಂಗಳಾಚರಣೆ ಶ್ಲೋಕ ಹೇಳ್ಬಿಟ್ಟು ಮುಂದೆ ಹೋಗೋಣ. ವಾಸುದೇವೇಂದ್ರ ಯೋಗೀಂದ್ರಂ ನತ್ವಾ ಜ್ಞಾನಪ್ರದಂ ಗುರುಂ ಮುಮುಕ್ಷೂಣಾಂ ಹಿತಾರ್ಥಾಯ ತತ್ವಬೋಧೋ ವಿಧೀಯತೆ. ಸೊ ಸಾಧನ, ಸಾಧಕ, ಸಾಧನ, ಸಾಧ್ಯ, ಸಿದ್ಧಿ, ಈ 4 ತಿಳ್ಕೊಬೇಕು. ಹಂತ ಹಂತವಾಗಿ ನಮಗೆ ಬೇಕು. ಇದನ್ನ ತಿಳ್ಕೊಳ್ಳೋದಲ್ಲೇ ಇದ್ರೆ, ನಾವು ಎಲ್ಲಿ ಹೋಗ್ತಾ ಇದೀವಿ ಅನ್ನೋದೇ ಗೊತ್ತಿಲ್ದಲೇ ಇದ್ರೆ, ಡೈರೆಕ್ಷನ್ನೇ ಗೊತ್ತಿಲ್ದಲೇ ಇದ್ಮೇಲೆ ಯಾವ ಡೈರೆಕ್ಷನ್ ಹೋದ್ರೆ ಏನ್ ಪ್ರಾಬ್ಲಮ್ಮು. ಈಗ ನಮ್ಮ ಜೀವನಗಳೆಲ್ಲ ಹಾಗೇನೆ, ನಮ್ಗೆ ಈ ಗೊತ್ತು ಗುರಿ ಇಲ್ದಲೇನೆ ಜೀವನ ಮಾಡ್ತಾ ಇರೋದು. ಯಾವ ಡೈರೆಕ್ಷನ್ಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ. ಸೊ ನನಗೆ ಬೆಂಗಳೂರಲ್ಲಿ ಇಷ್ಟ ಇಲ್ಲ, ಡೆಲ್ಲಿಗೆ ಹೋಗ್ತೀನಿ ಅಂತ ಅಲ್ಲಿ ಹೋಗೋದು, ಡೆಲ್ಲಿ ಇಷ್ಟ ಇಲ್ಲ ಅಮೆರಿಕಾಕ್ಕೆ ಹೋಗ್ತೀನಿ ಅಂತ ಹೋಗೋದು, ಅಮೆರಿಕ ಇಷ್ಟ ಇಲ್ಲ ಆಸ್ಟ್ರೇಲಿಯಾ, ಇಲ್ಲ ನ್ಯೂಜಿಲೆಂಡು, ಇನ್ಯಾವುದೋ UK ಚೆನ್ನಾಗಿದೆಯಂತೆ, ಹೀಗೆ ಹುಡುಕೊಂಡು ಗೊತ್ತು ಗುರಿ ಇಲ್ದಲೇನೆ ಜೀವನ ಮಾಡ್ತಾ ಇರೋದು. ದುಡ್ಡು ಸಂಪಾದನೆ ಮಾಡ್ಬಿಟ್ರೆ ಸಿಗುತ್ತೆ ಖುಷಿ ಅಂತ ಆಗುತ್ತೆ, ದುಡ್ಡಿನ ಹಿಂದೆ ಹೋಗೋದು, ದೊಡ್ಡ ದೊಡ್ಡ ಕಾರು, ದೊಡ್ಡ ದೊಡ್ಡ ಮನೆ, ಬಂಗ್ಲೆ, ಆಸ್ತಿ, ಅಂತಸ್ತು, ಹೆಸರು ಮಾಡಿದ್ರೆ ಆಗುತ್ತೆ ಅಂತ ನಾನು ಬೇಕಾದಷ್ಟು ಹೆಸರು ಮಾಡೋಕ್ಕೆ ಯೂಟ್ಯೂಬಲ್ಲಿ ಚಾನಲ್ಲು, ನಾನು ಅಡ್ವೆಂಚರ್ ಮಾಡ್ತೀನಿ ಅಂತ ಕಾಲ್ ಮುರ್ಕೊಂಡ್ರು ಪರವಾಗಿಲ್ಲ, ಅಡ್ವೆಂಚರಸ್ಟ್ ಅಂತ ಹೋಗಿ ಮಾಡೋದು, ಟ್ರೆಕ್ಕಿಂಗ್ ಮಾಡ್ತೀನಿ, ಬೈಕಿಂಗ್ ಮಾಡ್ತೀನಿ ಅಂತ ಗೊತ್ತು ಗುರಿ ಇಲ್ದಲೇ ಜೀವನ ಮಾಡ್ತಾ ಇರೋದು. ಇದ್ರೊಳಗೆಲ್ಲ ಮೋಕ್ಷ ಸಿಗೋ ಹಾಗಿದ್ರೆ ಅಲ್ಲೆಲ್ಲ ಸಿಕ್ಬಿಡ್ಬೇಕಾಯ್ತು. ಸಾಯ್ಬೋದೇ ಹೊರತು ಮೋಕ್ಷ ಸಿಗಕ್ಕೆ ಸಾಧ್ಯ ಇಲ್ಲ. ಮೋಕ್ಷ ಸಿಗ್ಬೇಕಾದ್ರೆ ಮನಸ್ಸಿನ ಪ್ರಿಪರೇಷನ್ ಇಂಪಾರ್ಟೆಂಟು. ಮನಸ್ಸಿನಿಂದ ಮೋಕ್ಷ ಸಿಗ್ಬೇಕೇ ಹೊರತು ಎಲ್ಲೋ ಹೊರಗಡೆ ಜಗತ್ತಿನಲ್ಲಿ ಮೋಕ್ಷ ಸಿಗೋ ಹಾಗಿದ್ರೆ ಅಲ್ಲೆಲ್ಲ ಹೋಗಿ ದುಡ್ಡು ಕೊಟ್ಟಾರ ಕೊಂಡ್ಕೊಂಡ್ಬಿಡ್ಬೋದಾಯ್ತು, ಅದು ಸಿಗಲ್ಲ. ಸೊ ನಾವು ಇವತ್ತು ಮಾಡ್ತಾ ಇರೋ ಜೀವನ ಎಲ್ಲ ಗೊತ್ತು ಗುರಿ ಇಲ್ದಲೇನೆ, ಈ ಮನೆ ಚೆನ್ನಾಗಿಲ್ಲ, ಆ ಕಾರ್ ಚೆನ್ನಾಗಿಲ್ಲ, ಈ ಡಿಗ್ರಿ ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ ಅಂತ ಹುಡ್ಕೊಂಡು ಯಾವುದೋ ಗೊತ್ತು ಗುರಿ ಇಲ್ದಲೇನೆ ಹೋಗಿ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಇದು ಸರಿ ಇಲ್ಲ, ನಾನು ಇಷ್ಟು ವರ್ಷ ಮಾಡಿದ ಜೀವನನೇ ಸರಿ ಇಲ್ಲ, ಸುಮ್ಮನೆ ಏನೋ ದುಡ್ಡು ಕಾಸು ಮಾಡ್ಕೊಂಡು ಮಜಾ ಮಾಡಿದೆ, ಯಾಕೋ ಒಂಥರ ಖಾಲಿ ಅನ್ಸುತ್ತೆ, ಇದೇನಾ ಜೀವನ ಅನ್ಸುತ್ತೆ, ಇಷ್ಟಕ್ಕೋಸ್ಕರನೇ ಹುಟ್ಟಿದ್ದ ಅನ್ಸುತ್ತೆ ಅನ್ನೋದೆಲ್ಲ ಆದಾಗ ಭ್ರಮ ನಿರಸನ ಆಗುತ್ತೆ. ಭ್ರಮ ನಿರಸನ ಆದಾಗ ಮನಸ್ಸು ಕಾಡಕ್ಕೆ ಶುರುವಾಗುತ್ತೆ. ಮನಸ್ಸು ಕಾಡಕ್ಕೆ ಶುರುವಾದ್ರೆ ಶೂನ್ಯ, ಏನಪ್ಪ ಏನ್ ಮಾಡಿದ್ದಕ್ಕೂ ಏನು ಪ್ರಯೋಜನ ಇಲ್ವಲ್ಲ, ಸುಮ್ಮನೆ ಆಗೋಯ್ತು, 60 ವರ್ಷ ಆಗೋಯ್ತು, ಏನು ಪ್ರಯೋಜನ ಇಲ್ವಲ್ಲ, ಯಾತಕ್ಕೆ ಕೊಟ್ಟಿದ್ದು ನಾನು ಅಂತ ಅವಾಗ ಬಂದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಸೊ ಹಾಗೆ ನಾವು ಮುಂದಕ್ಕೆ ಅಟ್ಲೀಸ್ಟ್ ಬರ್ತಾನಾದ್ರೂ ನಾವು ತಿಳ್ಕೊಳ್ತಾ ನಾವು ಈ ದಾರಿನಲ್ಲಿ ಹೋಗ್ಬೇಕು ಅನ್ನೋದು ಮಾಡ್ಕೊಳ್ಳೋದನ್ನ ಸಾಧನ ಮಾಡಿ ಸಾಧ್ಯತೆನ ಪಡ್ಕೊಂಡು ಸಿದ್ಧ ಪುರುಷ ಆಗೋದನ್ನೇ ಮೋಕ್ಷ. ಸಿದ್ಧಿ ಪಡ್ಕೊಂಡು ಸಿದ್ಧ ಪುರುಷ ಆಗ್ಬೇಕು.
ಸೊ ಇದು ಜೀವನದ ಕ್ರಮ. ಅದಕ್ಕೋಸ್ಕರ ಚತುರ್ವಿಧ ಫಲಪುರುಷಾರ್ಥ ಅಂತ ಹೇಳಿರೋದೇ ಅದಕ್ಕೋಸ್ಕರ. ಮೊದಲು ಅರ್ಥ ಸಂಪಾದನೆ, ದುಡ್ಡು ಸಂಪಾದನೆ ಮಾಡು, ಬೇಡ ಅಂತ ಹೇಳಲಿಲ್ಲ. ಅದರಿಂದ ಧರ್ಮಸಮ್ಮತವಾದ ಕಾಮನೆಗಳನ್ನು ಪೂರೈಸ್ಕೋಬೇಡ ಅಂತ ಹೇಳಲಿಲ್ಲ. ಆದ್ರೆ ಅಷ್ಟೇ ನಿನ್ನ ಗುರಿ ಆದ್ರೆ ಸಾಲದು, ಮೋಕ್ಷದ ಮೇಲೆ ಗುರಿ ಇರಬೇಕು. ಹಾಗಾಗಿ ಹೆಚ್ಚಿನ ಸಮಯ ಬರೀ ದುಡ್ಡು ಸಂಪಾದನೆ ಮಾಡೋದು, ಆಸೆಗಳನ್ನು ಪೂರೈಸ್ಕೊಳ್ಳೋದ್ರೊಳಗೆ ಜೀವನದ ಬಹುಭಾಗ ಕಳೆದು ಬಿಟ್ರೆ ಅಥವಾ ಅನ್ಯಾಯವಾಗಿ ಸಂಪಾದನೆ ಮಾಡಿದ್ರೆ ಅದರಿಂದ ನಿಮ್ಗೇನು ಆಗಲ್ಲ. ಮೋಕ್ಷದ ವಿಚಾರನೆ ಮನಸ್ಸಿಗೆ ಬರದಲೇ ಇದ್ರೆ, ಬರೀ ಅರ್ಥ ಕಾಮ ಸಂಪಾದನೆನೆಲ್ಲ ಇದ್ರೆ ಅದರಿಂದ ಏನೂ ಆಗಲ್ಲ. ಯಾಕೆಂದ್ರೆ ಒಂದಕ್ಕಿನ್ನ ಒಂದು ಹೊಸದು ಬರ್ತಾ ಇರುತ್ತೆ, ಹಳೆಯದೆಲ್ಲ ಅದು ಬೇಜಾರಾಗುತ್ತೆ. ಸೊ ಎಲ್ಲ ಹಳೆಯ ಸಂಬಂಧಗಳು ಬೇಜಾರಾಗುತ್ತೆ. ಹಳೆಯ ಹೊಸ ಸಂಬಂಧ ಹುಡ್ಕೊಂಡು ಹೋಗೋದೇ ಅದಕ್ಕೆ. ಡೈವರ್ಸ್ಗಳು ಆಗ್ತಾ ಇರೋದೇನೆ ಈ ಗಂಡ ಸರಿ ಇಲ್ಲ, ಆ ಹೆಂಡತಿ ಸರಿ ಇಲ್ಲ ಅಂತ ಡೈವರ್ಸ್ಗಳಾಗಿ ಅಲ್ಲೇನೋ ಖುಷಿ ಸಿಗ್ಬೋದು, ಅಲ್ಲೇನೋ ನೆಮ್ಮದಿ ಸಿಗ್ಬೋದು, ನನ್ನ ಅರ್ಥ ಮಾಡ್ಕೊಳ್ಳೋರು ಸಿಗ್ತಾರೆ ಪ್ರಪಂಚದಲ್ಲಿ ಅಂತ ಹುಡ್ಕೊಂಡು ಹೋಗೋ ಲೆವೆಲ್ಗೆ ಬಂದ್ಬಿಟ್ಟಿದೆ. ಹೊರಗಡೆ ಸಿಗ್ತಾರೆ ಅನ್ನೋದ್ರಿಂದ ನನಗೆ ನೆಮ್ಮದಿ ಸಿಗತ್ತೆ ಅಂತ ಹುಡ್ಕೊಂಡು ಹೋಗ್ತಾ ಇರೋದೇನೆ ದುಡ್ಡಿದೆ, ಕಾಸಿದೆ, ಆಸ್ತಿ ಇದೆ, ಅಂತಸ್ತಿದೆ, ಆದ್ರೆ ನೆಮ್ಮದಿಗೋಸ್ಕರ ಊರೆಲ್ಲ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಕೊನೆಗೆ ನಾನು ಹುಡುಕ್ಬೇಕಾಗಿರೋದೇ ನೆಮ್ಮದಿ, ಭದ್ರತೆ ಮತ್ತೆ ನನ್ನ ಶಾಂತಿ, ಮನಃಶಾಂತಿ. ಇದೆಲ್ಲೂ ಸಿಗಲ್ಲ ಅಂತ ಲೇಟ್ ಆಗಿ ಗೊತ್ತಾದ್ರೆ ಏನ್ ಪ್ರಯೋಜನ? ರೈಲ್ ಹೋದ್ಮೇಲೆ ಟಿಕೆಟ್ ತಗೊಂಡಾಗ ಆಯ್ತು. ರೈಲ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರೆ ಏನ್ ಪ್ರಯೋಜನ? ಟ್ರಾವೆಲ್ ಮಾಡಕ್ಕಾಗತ್ತಾ? ನಮ್ದು ಎಲ್ಲಿ ಏಜ್ ಮುಗಿದ್ಮೇಲೆ ಇವೆಲ್ಲ ವಿಚಾರ ಗೊತ್ತಾದ್ರೆ ಪ್ರಯೋಜನ ಅಂತಂದ್ರೆ ಅಟ್ಲೀಸ್ಟ್ ನಾವು ಹೀಗೆ ಮಾಡ್ಕೊಳ್ತಾ ಹೋಗೋದ್ರಿಂದ ಅಟ್ಲೀಸ್ಟ್ ಮುಂದಿನ ಜನ್ಮದಲ್ಲಿ ಇಲ್ಲಿಂದನೇ ಶುರು ಆಗುತ್ತೆ. ಇಲ್ಲಿ ತನಕ ವೇದಾಂತ ವಿಚಾರ ತಿಳ್ಕೊಂಡಿದ್ಯಪ್ಪ, ಇಲ್ಲಿ ತನಕ ನೀನು ಜ್ಞಾನ ಮಾರ್ಗದಲ್ಲಿ ಬಂದಿದ್ಯಾ, ಮುಂದಿನ ಜನ್ಮದಲ್ಲಿ ಇದಕ್ಕೆ ಬೇಕಾಗುವ ಅಟ್ಮಾಸ್ಫಿಯರ್ ಇರೋ ಮನೆಯಲ್ಲೇ ಹುಟ್ಟಬಹುದು ಅಂತ ಜಾಗದಲ್ಲಿ ಹುಟ್ಟಿ ಅಲ್ಲಿಂದ ಮುಂದಕ್ಕೆ ವೇದಾಂತ ಜ್ಞಾನ ಇಂಪ್ರೂವ್ ಆಗಿ ಮೋಕ್ಷ ಸಿಗ್ಬೋದು, ಅಥವಾ ಇದೇ ಜನ್ಮದಲ್ಲೂ ಸಿಗ್ಬೋದು. ತೀವ್ರವಾಗಿ ಮೋಕ್ಷತ್ವನ ಮಾಡ್ಕೊಂಡ್ರೆ ಸಿಗ್ಬೋದು. ಸೊ ಅಂತ ಹೇಳಿ ಏನಾಗಿದೆ ಇವತ್ತು ಐಕ್ಯ ಜ್ಞಾನದ ಫಲ ಏನ್ ಹೇಳುತ್ತೆ ಆ ಟಾಪಿಕ್ ಅಂತ ನೋಡೋಣ. ಏವಂಚ ವೇದಾಂತ ವಾಕ್ಯೈಹಿ ಸದ್ಗುರು ಉಪದೇಶೇನ ಚ ಸರ್ವೇಷ್ಟಪಿ ಭೂತೇಷು ಯೇಷಾಂ ಬ್ರಹ್ಮಬುದ್ಧಿರುತ್ಪನ್ನತೆ ಜೀವನ್ಮುಕ್ತ ಇತ್ಯರ್ಥಃ ಅಂತ ಹೇಳಿ ಒಂದು ಸೆಂಟೆನ್ಸ್ ಇದ್ರೆ, ನಾನು ಜೀವನ್ಮುಕ್ತ ಕಹ, ನಾನು ಜೀವನ್ಮುಕ್ತ ಅಂದ್ರೆ ಏನು ಅಂತ ಕೇಳೋದಕ್ಕೆ, ಯಥಾ ದೇಹೋಹಂ ಪುರುಷೋಹಂ ಬ್ರಾಹ್ಮಣೋಹಂ ಶೂದ್ರೋಹಂ ಅಸ್ಮೀತಿ ದೃಢ ನಿಶ್ಚಯಸ್ತಥಾ ನಾಹಂ ಬ್ರಾಹ್ಮಣಃ ನ ಶೂದ್ರಃ ನ ಪುರುಷಃ ಕಿಂತು ಅಸಂಗಃ ಸಚ್ಚಿದಾನಂದ ಸ್ವರೂಪಃ ಪ್ರಕಾಶರೂಪಃ ಸರ್ವಾಂತರ್ಯಾಮಿ ಚಿದಾಕಾಶ ರೂಪೋಸ್ಮೀತಿ ದೃಢ ನಿಶ್ಚಯ ರೂಪೋ ಅಪರೋಕ್ಷ ಜ್ಞಾನವಾನ್ ಜೀವನ್ ಮುಕ್ತಃ. ಬ್ರಹ್ಮ ಇದಿಷ್ಟು ಒಂದು ಸೆಂಟೆನ್ಸ್. ಇದ್ರೊಳಗೆ ತುಂಬಾ ಆಳವಾದ ವಿಚಾರಗಳಿದೆ. ಇಷ್ಟೇ ಪದ ಹಿಂಗ ಅನ್ನಿಸ್ಬೋದು ನಿಮ್ಗೆ, ಒಂದೊಂದು ಪದನೂ ನಾನು ಪಾಠ ಮಾಡ್ತಾ ಹೋದಾಗ ಅನ್ಸುತ್ತೆ ನಿಮಗೆ ಎಷ್ಟೊಂದು ಇದೆಯಪ್ಪ, ಒಂದೇ ಕ್ಲಾಸಲ್ಲಿ ಮುಗಿಯಲ್ಲ, ಇದು 2-3 ಕ್ಲಾಸ್ ಆಗ್ಬೋದು ಅನ್ಸುತ್ತೆ, ಇಷ್ಟೊಂದು ಹೆವಿ ಆಗಿದೆ ಇದ್ರೊಳಗೆ. ಸೊ ಅದಾದ್ಮೇಲೆ ಕೊನೆ ಸೆಂಟೆನ್ಸ್ ಏನ್ ಹೇಳ್ತಾರೆ ಅಂದ್ರೆ, ಬ್ರಹ್ಮೈ ವಾಸಸ್ಮೀತಿ ಅಪರೋಕ್ಷ ಜ್ಞಾನೇನ ನಿಖಿಲ ಕರ್ಮ ಬಂಧ ವಿನಿರ್ಮುಕ್ತ ಸ್ಯಾತ್ ಅಂತ ಹೇಳಿದ್ದಾರೆ. ಈ ಆತ್ಮಜ್ಞಾನ ತಿಳ್ಕೊಳ್ಳೋದ್ರಿಂದ ನನ್ನ ಬಂಧನ ಎಲ್ಲ ಅದು ಮುಕ್ತಿಯಾಗಿ ಮೋಕ್ಷ ಸಾಧನೆ ಆಗತ್ತೆ ಅಂತ. ಸೊ ಇದಿಷ್ಟನ್ನ ಏನ್ ಹೇಳ್ತಾ ಇದ್ದಾರೆ, ಜ್ಞಾನದ ಫಲ ಏನು ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಜ್ಞಾನದ ಫಲ ಏನು ಅಂತ ತಿಳ್ಕೊಳ್ತಾ ಇವತ್ತಿನ ತರಗತಿ ಮತ್ತೆ ಮುಂದಿನ ತರಗತಿ ಅಥವಾ ಇನ್ನೂ ಒಂದು ಕ್ಲಾಸ್ ಆದ್ರೂ ಆಗ್ಬೋದು, ಇವತ್ತು ಎಷ್ಟೆಷ್ಟಾಗುತ್ತೆ ಅಷ್ಟೆಷ್ಟನ್ನ ನಾನು ಹೇಳ್ತಾ ಹೋಗ್ತೀನಿ. ಸೊ ನಮ್ಮ ಬುದ್ಧಿಶಕ್ತಿ ಎಷ್ಟಿದೆ ಅಂತಂದ್ರೆ, ನಮ್ಗೆ ಮಂಕುತಿಮ್ಮನ ಕಗ್ಗದಲ್ಲಿ ಇವರು DVG ಅವ್ರು ಹೇಳ್ತಾರೆ, ಸೊ ಅಂಬುದಿಯ ಮಡಕೆಯಲ್ಲಿ ಹೊಂಬಿಸಿಲ ಕಿಟಕಿಯಲ್ಲಿ ಅಂತಂದ್ರೆ, ಅಂಬುದಿ ಅಂದ್ರೆ ಸಮುದ್ರನ ನಾನು ಮಡಕೆಯಲ್ಲಿ ಹಿಡ್ಕೊಳಕ್ ಆಗತ್ತಾ? ಭ್ರಮೆ ನಂದು, ನಾನು ಎಲ್ಲ ನಾನೇ ಗ್ರೇಟ್ ಅಂತ ಹೇಳ್ಕೊಳ್ತಾ ಇದ್ದೀನಲ್ಲ,
ನಾನು ಹಾಗೆ ಸಮುದ್ರನ ಮಡಕೆಯಲ್ಲಿ ಇಟ್ಕೊಂಡ್ಬಿಟ್ಟು ಸಮುದ್ರ ಪೂರ್ತಿ ನನ್ನ ಹತ್ರ ಇದೆ ಅಂತ, ಅಂದ್ರೆ ಐಶ್ವರ್ಯ ಪೂರ್ತಿ ನನ್ನ ಹತ್ರನೇ ಇದೆ, ನಾನೇ ರೂಪ, ನಾನೇ, ನಂದೇ ಅಧಿಕಾರ, ನಾನೇ ಗ್ರೇಟ್ ಗ್ರೇಟ್ ಅಂತ ಹೇಳ್ಕೊಡ್ತಾ ಇರೋದು. ಬಿಸಿಲಿನ ಕಿಟಕಿಯಲ್ಲಿ ಸೂರ್ಯನ ಬಿಸಿಲು ಎಷ್ಟು ಬಂದಿತ್ತು, ಅದನ್ನೇ ನೋಡ್ಬಿಟ್ಟೇನೆ ನಾನೇ ಸೂರ್ಯನ ಪೂರ್ತಿ ಹಿಡಿದಿಟ್ಕೊಂಡ್ಬಿಟ್ಟಿದ್ದೀನಿ ಅಂತಂದ್ರೆ ಅದು ಅಹಂಕಾರ. ನಾನು ಜೀವನ ಮಾಡ್ತಾ ಇರೋ 100 ವರ್ಷದಲ್ಲಿ ಪ್ರಪಂಚನೇ ನಾನು ಗೆದ್ದುಕೊಂಡ್ಬಿಟ್ಟಿದ್ದೀನಿ, ಪ್ರಪಂಚದ ಆಸ್ತಿ ಎಲ್ಲ ನನ್ನ ಹತ್ರನೇ ಇದೆ, ಪ್ರಪಂಚದ ಎಲ್ಲಾ ಜ್ಞಾನ ನನ್ನ ಹತ್ರನೇ ಇದೆ ಅಂತ ಟೊಳ್ಳು ಮಾಡ್ಕೊಳ್ತಾ ಇರೋದು ಹೇಗೆ ಅಂತಂದ್ರೆ, ತುಂಬಿಕೊಳ್ಳುವ ಬಡವನ ಐಶ್ವರ್ಯದಂತೆ. ಅಂದ್ರೆ ಅಂಬುದಿನ ಮಡಕೆನಲ್ಲಿ, ಸಮುದ್ರನ ಮಡಕೆನಲ್ಲಿ ಹಿಡ್ಕೊಂಡು ಶ್ರೀಮಂತ ಅಂತ ಹೇಳ್ಕೊಂಡ್ರೆ ಅವನು ಬಡವನೇನೆ. ಹೊಂಬಿಸಿಲ ಕಿಟಕಿಯಲ್ಲಿ ಅದನ್ನು ಮಾಡಿದೀನಿ ಅಂತಂದ್ರು ಅವನು ಬಡವನೇನೆ. ಬಡವ ಐಶ್ವರ್ಯನ ಎಷ್ಟು ಇಟ್ಕೊಳಕ್ ಸಾಧ್ಯ ಇದೆ? ನೀವು ಸೂಪರ್ ಮಾರ್ಕೆಟಿಗೆಲ್ಲ ದೊಡ್ಡ ಮಾಲಿಗೆ ಹೋದ್ರುವೆ, ಪ್ರಪಂಚದೇ ದೊಡ್ಡ ಮಾಲಲ್ಲಿ ಬೇಕಾದಷ್ಟು ಒಳ್ಳೊಳ್ಳೆ ಐಟಮ್ಗಳಿದ್ರು ನೀವು ಬೇಕಾಗಿರೋ 1-2 ಐಟಮ್ ತರ್ಬೋದು. ಮಾಲಲ್ಲಿ ಇರೋಷ್ಟನ್ನು ನಿಮ್ ಮನೆಗೆ ತಂದಿಟ್ಕೊಳಕ್ ಸಾಧ್ಯ ಇಲ್ವಲ್ಲ. ನಿಮ್ ಮನೆಯಲ್ಲಿ ಮಾಲಲ್ಲಿ ಇರೋ ಅಷ್ಟು ಐಟಮ್ ಬೇಕು ಅಂದ್ರೆ ಮಾಲೆ ಕಟ್ಟಿಸ್ಕೋಬೇಕಾಗತ್ತೆ. ನೀವು ನಿಮ್ ಮನೆಯಲ್ಲಿ ಆ ಸಾಮಾನೆಲ್ಲ ಇಟ್ಕೋಬೇಕಾಗ. ಹಾಗಾಗಿ ನನ್ನ ಹತ್ರ ಅದಿದೆ ಇದಿದೆ ಅಂತ ಕೊಚ್ಕೊಳ್ತಾ ಇದ್ದೀನಿ ಅಂದ್ರೆ ದುರಹಂಕಾರದ ಪರಮಾವಧಿ. ಹಾಗಾಗಿ ಈ ತರ ನಾವು ತಿಳ್ಕೋಬಾರ್ದು. ಈ ತರ ನಾನು ಮಾಡ್ಕೊಂಡು ನನಗೆ ದೇವ್ರ ಬಗ್ಗೆ ಗೊತ್ತಿದೆ, ವೇದಾಂತ ಗೊತ್ತಿದೆ, ಅದು ಗೊತ್ತಿದೆ, ಇದು ಗೊತ್ತಿದೆ ಅಂತಂದ್ರೆ ನಾನು ಸಮುದ್ರನ ಮಡಕೆಯಲ್ಲಿ ಹಿಡ್ಕೊಂಡ ಹಾಗೆ, ಕಿಟಕಿನಲ್ಲಿ ಸೂರ್ಯನ ಹಿಡ್ಕೊಂಡ ಹಾಗೆ ನನಗೆ ವೇದಾಂತ, ನನಗೆ ಅದು ಗೊತ್ತಿದೆ, ಮಂತ್ರ ಗೊತ್ತಿದೆ, ತಂತ್ರ ಗೊತ್ತಿದೆ, ಆದ್ರೆ ಆತ್ಮಜ್ಞಾನ ಗೊತ್ತಿದೆಯಾ ಅಂತಂದ್ರೆ ಗೊತ್ತಿಲ್ಲ. ಅಂದ್ರೆ ಬಿಂಬದೊಳಗ ಅಮಿತ ಸತ್ವವ ಪಿಡಿದುಡುವ ಭಕ್ತಿ ಇಂಬು ಕಿಂಚನ್ ಮತಿಗೆ ಮಂಕುತಿಮ್ಮ ಅಂತ. ಅಂದ್ರೆ ಬಿಂಬ ಅಂದ್ರೆ ಪರಮಾತ್ಮ, ಆತ್ಮ ಅಂತ ನಾವೇನ್ ಹೇಳ್ಕೊಂಡಿದೀವಿ, ಇದ್ರೊಳಗೆ ಈ ಆತ್ಮಜ್ಞಾನನ ಹಿಡಿದಿಟ್ಕೊಳ್ಳುವಂಥದ್ದೇನೆ ಭಕ್ತಿ. ಈ ನನ್ನ ಆತ್ಮ, ಈ ದೇಹ, ಈ ಶ್ರೀನಿವಾಸ ಪ್ರಸಾದನ ಅದ್ರೊಳಗೆ ನನ್ನ ಜ್ಞಾನದಲ್ಲಿ ಕಿಂಚಿನ್ಮತಿ ಅಂದ್ರೆ ನನ್ನ ಚಿಕ್ಕ ಬುದ್ಧಿನಲ್ಲಿ ಇಷ್ಟು ದೊಡ್ಡ ಆತ್ಮಜ್ಞಾನನ ಹಿಡಿದಿಟ್ಕೊಳ್ಬೇಕಾದ್ರೆ ಮಾಡ್ಕೊಂಡ್ರೆ, ಪ್ರಯತ್ನ ಮಾಡಿದ್ರೆ ಅದೇ ಗ್ರೇಟ್, ಅದೇ ಸಾಧನೆ. ಅದನ್ನ ಮಂಕುತಿಮ್ಮ ಅಂತ ಕರೆದಿದ್ದಾನೆ. ಹಾಗಾಗಿ ಸುಮ್ನೆ ಪೊಳ್ಳು ಭರವಸೆಗಳು, ಪೊಳ್ಳು ನಮ್ಮ ಮನಸ್ಥಿತಿಗಳಿಂದ ಬದುಕೋದನ್ನು ಬಿಟ್ಟು ನಿಜವಾದ ಮನಸ್ಥಿತಿಗೆ ಬಂದು ನನ್ನ ಕಿಂಚಿನ್ಮತಿಗೆ, ನನ್ನ ಈ ಚಿಕ್ಕ ಬುದ್ಧಿ, ಸಣ್ಣ ಬುದ್ಧಿಗೆ ಇಷ್ಟು ದೊಡ್ಡ ಸತ್ವವ, ಅಮಿತ ಸತ್ವವ ಪಿಡಿದಿಡುವ ಭಕ್ತಿ. ಬಿಂಬದೊಳಗೆ ಅಂತಂದ್ರೆ ನನ್ನ ಈ ಆತ್ಮದಲ್ಲಿ, ನನ್ನ ಈ ಜೀವನದಲ್ಲಿ ಅಮಿತ ಸತ್ವವ ಪಿಡಿದಿಡುವ ಭಕ್ತಿ ಇಂಬು ಕಿಂಚನ್ಮತಿಗೆ ಮಂಕುತಿಮ್ಮ ಅಂತ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅದು ಇದಕ್ಕೆ ಸರಿಯಾಗಿ ಸೂಟ್ ಆಗುತ್ತೆ, ಈ ಜ್ಞಾನದ ಫಲಕ್ಕೆ. ಹಾಗಾಗಿ ನಾವು ನೋಡ್ತಾ ಹೋಗೋಣ. ನಾವು ಈ ಆಲ್ರೆಡಿ ಬಹಳ ಇಂಪಾರ್ಟೆಂಟ್ ಆಗಿರೋ ಕೊನೆ ಟಾಪಿಕ್ಗಳಿಗೆ ಬರ್ತಾ ಇದ್ದೀವಿ. ಇಲ್ಲೆಲ್ಲ ಕನ್ಕ್ಲೂಷನ್ ಸೆಂಟೆನ್ಸ್ಗಳಿರುತ್ತೆ. ಇಷ್ಟು ದಿವಸ ವಿಚಾರಗಳನ್ನು ಎಕ್ಸ್ಪ್ಲೈನ್ ಮಾಡಿದ್ದಾದ್ರೆ ಇದರಿಂದ ಮುಂದೆ ಏನು ಆಗುತ್ತೆ ಅಂತ ವಿಚಾರ ಮಾಡೋದೆಲ್ಲ ಮುಂದಿನ ವಿಚಾರಗಳಲ್ಲಿ ಬರ್ತಾ ಹೋಗುತ್ತೆ. ಸೊ ಯಾವುದೇ ಆದ್ಮೇಲೆ ಒಂದು ರಿಸಲ್ಟ್ ಏನ್ ಬರುತ್ತೆ ಅಂತ ಇರುತ್ತಲ್ವಾ, ಈ ರಿಸಲ್ಟ್ ಎಲ್ಲ ಈಗ ಮುಂದಿನ ಪದ್ಧತಿ, ಮುಂದಿನ ಪಾಠಗಳಲ್ಲಿ ರಿಸಲ್ಟ್ ಮಾಡೋದ್ರಿಂದ, ತತ್ವಜ್ಞಾನ ಮಾಡ್ಕೊಳ್ಳೋದ್ರಿಂದ ಏನೆಲ್ಲ ರಿಸಲ್ಟ್ ಬರುತ್ತೆ ಅನ್ನೋದನ್ನ, ಅದರಿಂದ ಏನು ಪಾಸ್ ಆಗ್ಬೇಕಾದ್ರೆ ಹೇಗೆ, ರ್ಯಾಂಕ್ ಆಗ್ಬೇಕಾದ್ರೆ ಹೇಗೆ ಅನ್ನೋ ತಿಳ್ಕೊಳ್ಳೋದಿದೆಯಲ್ಲ, ಅದೆಲ್ಲ ಅದು ಮುಂದಿನ ಪಾಠಗಳಲ್ಲಿ ಬರ್ತಾ ಹೋಗುತ್ತೆ. ಏವಂಚ ವೇದಾಂತ ವಾಕ್ಯೈಹಿ ಸದ್ಗುರು ಉಪದೇಶೇನ ಸರ್ವೇಷ್ಟಪಿ ಭೂತೇಷು ಯೇಷಾಂ ಬುದ್ಧಿರ್ ಉತ್ಪನ್ನತೆ ಜೀವನ್ ಮುಕ್ತ ಇತ್ಯರ್ಥ. ಇದಿಷ್ಟನ್ನ ಒಂದ್ ಸೆಂಟೆನ್ಸ್ ಆದ್ರೂ ನೋಡೋಣ. ಇವತ್ತು ನೋಡಿದ್ರೆ ಮುಂದಿನ ಸೆಂಟೆನ್ಸು ನಾನು ಜೀವನ್ ಮುಕ್ತ ಅಂದ್ರೆ ಏನು, ಹೇಗೆ ಅನ್ನೋದನ್ನ ಮುಂದಿನ ಕ್ಲಾಸಲ್ಲಿ ಶುರು ಮಾಡೋಣ. ಇವತ್ತು ಇಷ್ಟಕ್ಕೆ ಹೇಳಿ ನಿಲ್ಲಿಸ್ತೀನಿ. ಯಾಕೆಂದ್ರೆ ಇದು ಶುರು ಮಾಡಿದ್ರೆ ನಾನು ಜೀವನ್ ಮುಕ್ತ ತುಂಬಾ ದೊಡ್ಡದಾಗಿದೆ. ಯಥೋ ದೇಹೋಹಂ ಪುರುಷೋಹಂ ಬ್ರಾಹ್ಮಣೋಹಂ ಶೂದ್ರೋಹಂ ಅಸ್ಮೀತಿ ದೃಢ ನಿಶ್ಚಯಸ್ತಥಾ ನಾಹ ಬ್ರಾಹ್ಮಣ ನ ಶೂದ್ರ ಪುರುಷ ಕಿಂತು ಅಸಂಗ ಸಚ್ಚಿದಾನಂದ ಸ್ವರೂಪ ಪ್ರಕಾಶ ರೂಪ ಸರ್ವಾಂತರ್ಯಾಮಿ ಚಿದಾಕಾಶ ರೂಪೋಸ್ಮಿತಿ ದೃಢ ನಿಶ್ಚಯ ರೂಪೋ ಅಪರೋಕ್ಷ ಜ್ಞಾನವಾನ್ ಜೀವನ್ ಮುಕ್ತ ಬ್ರಹ್ಮೈವಾಹಸ್ಮೀತಿ ಅಪರೋಕ್ಷ ಜ್ಞಾನೇನ ನಿಖಿಲ ಕರ್ಮ ಬಂಧ ವಿನಿರ್ಮುಕ್ತ ಸ್ಯಾತ್. ಇಷ್ಟು ದೊಡ್ಡ ಪಾಠ ಮುಂದಿನ ಪಾಠದಲ್ಲಿ ಮಾಡೋಣ. ಇವತ್ತು ಮೊದಲನೇ ಸೆಂಟೆನ್ಸ್ ಮಾತ್ರ ಏನ್ ಹೇಳುತ್ತೆ ಅಂತ ನೋಡೋಣ.
ಸೊ ಏನ್ ಹೇಳುತ್ತೆ ಅಂತಂದ್ರೆ, ಈಗ ನಾವು ತಿಳ್ಕೊಂಡಿರೋ ನಾಲೆಡ್ಜ್ ಹೈಯೆಸ್ಟ್ ನಾಲೆಡ್ಜ್, ಪರಮೋಚ್ಚವಾದ ಜ್ಞಾನ. ಇಲ್ಲಿ ತನಕ ನಾವು ತತ್ವಬೋಧದಲ್ಲಿ ಏನೇನ್ ತಿಳ್ಕೊಂಡಿದೀವಿ ಅದಕ್ಕಿಂತ ಉತ್ಕೃಷ್ಟವಾದ ಜ್ಞಾನ ಯಾವುದೂ ಇಲ್ಲ. ಯಾಕೆಂದ್ರೆ ಇಷ್ಟು ದಿವಸ ನಾವು ತಿಳ್ಕೊಂಡಿರೋದೆಲ್ಲ ಜ್ಞಾನ ನಮ್ಮನ್ನು ಬಿಟ್ಟು ಹೊರಗಡೆ ಇರುವಂತ ಆಬ್ಜೆಕ್ಟ್ಗಳು. ನಾವು ಸಬ್ಜೆಕ್ಟ್ ಅಂತಂದ್ರೆ ನಾನೇ ಸಬ್ಜೆಕ್ಟ್ ಬಗ್ಗೆ ನನಗೆ ಗೊತ್ತೇ ಇಲ್ಲ, ಆಬ್ಜೆಕ್ಟ್ ಮಾತ್ರ ಬಗ್ಗೆ ಗೊತ್ತು. ಆ ಊರ್ ಬಗ್ಗೆ ಗೊತ್ತು, ಈ ದೇಶದ ಬಗ್ಗೆ ಗೊತ್ತು, ಈ ಬಗ್ಗೆ ಗೊತ್ತು, ಎಲ್ಲ ಬೇರೆ ಆಬ್ಜೆಕ್ಟ್ಗಳ ಬಗ್ಗೆ ಮಾತ್ರ ಗೊತ್ತಿದೆ, ಸಬ್ಜೆಕ್ಟಿವ್ ನಾಲೆಡ್ಜ್ ಇಲ್ಲ. ಆದ್ರೆ ತತ್ವಬೋಧಕ್ಕೆ ಬಂದ್ಮೇಲೆ ಸಬ್ಜೆಕ್ಟಿವ್ ನಾಲೆಡ್ಜ್ ಅಂತಂದ್ರೆ ನನ್ನ ಬಗ್ಗೆ ನಾನು ತಿಳ್ಕೊಳ್ತಾ ಇರೋ ಅಂಥದ್ದು ಇಲ್ಲೇ ಫಸ್ಟ್ ಅಟೆಂಪ್ಟ್ ಮಾಡ್ತಾ ಇರೋದು. ಇಲ್ಲಿ ತನಕ ನನ್ನ ಬಗ್ಗೆ ನಾನು ಏನೂ ತಿಳ್ಕೊಂಡೇ ಇಲ್ಲ. ನನ್ನ ಬಗ್ಗೆ ತಿಳ್ಕೊಂಡಿರೋದೆಲ್ಲ ನನ್ನ ಆಸೆಗಳನ್ನು ತಿಳ್ಕೊಂಡಿದ್ದೀನಿ ಅಷ್ಟೇ. ನನಗೆ ಯಾತಕ್ಕೆ ಬೇಜಾರಾಗತ್ತೆ, ನಗು ಬರುತ್ತೆ, ಈ ಥರದ್ದೆಲ್ಲ ಮಾಡ್ಬೋದೇ ಹೊರತು ಬೇರೆದೇನೂ ತಿಳ್ಕೊಂಡಿಲ್ಲ ನಾನು. ಸೊ ನನ್ನ ಬಗ್ಗೆ ತಿಳ್ಕೊಳ್ಳುವಂಥದ್ದು ಹೈಯೆಸ್ಟ್ ನಾಲೆಡ್ಜು. ಹೊರಗಡೆ ಇರೋದನ್ನ ತಿಳ್ಕೊಳ್ಳೋದು, ನನಗೆ ಬೆಂಗಳೂರೆಲ್ಲ ಗೊತ್ತು, ಎಷ್ಟು ಅಹಂಕಾರದ ಮಾತು, ಎಷ್ಟು ಗೊತ್ತಿದೆ. ಬೆಂಗಳೂರಿನಲ್ಲಿ ಯಾವುದೋ ಒಂದು ಎಕ್ಸ್ಟೆನ್ಷನ್ ಅಲ್ಲಿ 4 ರೋಡ್ ಗೊತ್ತಿದ್ರೆ, ಅಥವಾ ಯಾವುದೋ ಒಂದು MG ರೋಡು, ಯಾವುದೋ ಒಂದು ಕಮರ್ಷಿಯಲ್ ಸ್ಟ್ರೀಟು ಅಥವಾ ಬ್ರಿಗೇಡ್ ರೋಡು, ಇಷ್ಟು ಮಾತ್ರ ಗೊತ್ತಿದ್ಬಿಟ್ರೆ ಬೆಂಗಳೂರೆಲ್ಲ ಗೊತ್ತಿದೆ ನನಗೆ. ನಾನು ಅಮೆರಿಕ ಪೂರ್ತಿ ನೋಡ್ಬಿಟ್ಟಿದ್ದೀನಪ್ಪ. ಎಲ್ಲಿ ನೋಡಿದ್ದೀರಾ ಅಂದ್ರೆ ಲಿಬರ್ಟಿ ಸ್ಟ್ಯಾಚ್ಯೂ ನೋಡಿದ್ದೀನಿ, ಕ್ಯಾಲಿಫೋರ್ನಿಯಾದಲ್ಲಿ 1-2-3 ಕಡೆ ನೋಡಿದ್ದೀನಿ, ಅಮೆರಿಕ ಪೂರ್ತಿ ನೋಡ್ಬಿಟ್ಟಿದ್ದೀವ. ಈ ಥರದ್ದೇ ಎಲ್ಲ ಪೊಳ್ಳು ವಾದಗಳು ನಮ್ದು. ಏನ್ನ ಪೂರ್ತಿ ನೋಡಿದ್ದೀವಿ, ನನಗೆ ಅಡಿಗೆ ಎಲ್ಲ ಪೂರ್ತಿ ಬರುತ್ತಪ್ಪ. ತರಕಾರಿ ಇದೆಲ್ಲ ವಿಷಯನೂ ಗೊತ್ತಿದೆ, ಯಾವ ತರಕಾರಿ ಬಗ್ಗೆ ಗೊತ್ತಿದೆ. ನಾವು ಮಂಗಳೂರಿನವರೇ ಬೇರೆ ತರ ತರಕಾರಿ ತಿಂತೀವಿ, ಬಯಲುಸೀಮೆಯವರು ಬೇರೆ ತರ ತಿಂತಾರೆ, ನಾರ್ತ್ ಕರ್ನಾಟಕದವರು, ಅದ್ರ ಬಗ್ಗೆ ಎಲ್ಲ ನಿಮ್ಗೆ ವಿಚಾರ ಗೊತ್ತಿದೆಯಾ? ಅವ್ರ ಅಡಿಗೆ ಊಟ ತಿಂಡಿ ಎಲ್ಲ ಗೊತ್ತಿದೆಯಾ? ಅವ್ರ ಆಚಾರ ವಿಚಾರ ಎಲ್ಲ ಗೊತ್ತಿದೆಯಾ? ಆದ್ರೆ ಮಾತ್ರ ಅಹಂಕಾರ ಅಂದ್ರೆ ಎಲ್ಲ ಗೊತ್ತಿದೆ, ನನಗೆ ಎಲ್ಲ ಗೊತ್ತಿದೆ. ಏನು ಗೊತ್ತಿಲ್ಲ. ಏನ್ ಗೊತ್ತಿದೆ? ಡೆಲ್ಲಿ ಗೊತ್ತಿದೆ ಅಂತಂದ್ರೆ ಡೆಲ್ಲಿ ಹೆಸರು ಗೊತ್ತಿರ್ಬೋದು. ಡೆಲ್ಲಿನಲ್ಲಿ ಯಾವ್ದೋ ನೀವು ಸುಪ್ರೀಂ ಕೋರ್ಟ್, ರಾಷ್ಟ್ರಪತಿ ಭವನ, ಇಂಥದ್ದು ಯಾವ್ದೋ ನೋಡ್ಬಿಟ್ರೆ ಅದೇ ಡೆಲ್ಲಿ ಅನ್ಕೊಂಡ್ಬಿಟ್ರೆ, ಡೆಲ್ಲಿನಲ್ಲಿ ಗಲ್ಲಿಗಳಿದೆ. ಬೆಂಗಳೂರಿನಲ್ಲೂ ಗಲ್ಲಿಗಳಿದೆ. ಅಲ್ಲೆಲ್ಲ ಇರೋದೆಲ್ಲ ಹೋಗಿ ಓಡಾಡ್ಕೊಂಡ್ ಬಂದಿದ್ದೀವ. ಕೂಡ ಇಲ್ಲ, ನೋಡು ಕೂಡ ಇಲ್ಲ, ನನಗೆಲ್ಲ ಗೊತ್ತಿದೆ ಅಂತ. ಅದೇ ತರ ನಾವು ನನ್ನ ಬಗ್ಗೆ ನನಗೆಲ್ಲ ಗೊತ್ತಿದೆ ಅಂತ ಹೇಳ್ಕೊಂಡ್ರೆ ಅದೇ ತರ ಆಗುತ್ತೆ. ಯಾತ್ರ ಬಗ್ಗೆನೂ ಏನೂ ಡೀಟೈಲ್ ಆಗಿ ಗೊತ್ತಿಲ್ಲ ನಮ್ಗೆ. ಯಾವ್ದಾದ್ರು ಒಂದು ವಿಷಯನ ಪೂರ್ತಿ ಗೊತ್ತಾಗುತ್ತಾ ಅಂತಂದ್ರೆ, ನೀರ್ ಬಗ್ಗೆ ಗೊತ್ತಿದೆ ಅಂತಂದ್ರೆ ನೀರು ಅಂದ್ರೆ ಏನು ಅಂತ 10 ಸಲ ಪ್ರಶ್ನೆ ಮಾಡಿದ್ರೆ 5ನೇ ಸಲ ಆದ್ಮೇಲೆ ಆನ್ಸರ್ ಇಲ್ಲ ನನಗೆ. ನೀರ್ ಬಗ್ಗೆ ಗೊತ್ತಿದೆ ಅಂದ್ರೆ ನೀರು ಅಂದ್ರೆ ಏನು? ನೀರು ಅಂದ್ರೆ ಕುಡಿಯೋದಕ್ಕಿರೋದು, ಸ್ನಾನ ಮಾಡಕ್ಕಿರೋದು, ನೀರು ದ್ರವ, 5-6 ಪಾಯಿಂಟ್ ಹೇಳ್ಬೋದು. ಸಮುದ್ರದಲ್ಲಿದೆ, ನದಿನಲ್ಲಿದೆ, ಮೋಡದಲ್ಲಿದೆ, ಅದಿದೆ ಇದಿದೆ ಅಂತ ಅಂದ್ಬಿಟ್ಟ ಮೇಲೆ ಆಗೋಯ್ತು. ನೀರಂದ್ರೆ ಅಷ್ಟೇನಾ? ಅದ್ರ ಬಗ್ಗೆ ಇನ್ನೂ ಆಳವಾಗಿ ಏನಾದ್ರು ಗೊತ್ತಿದೆಯಾ ಅಂತಂದ್ರೆ ಇಲ್ಲ, ಕ್ಲೋಸ್. ಏನು ಗೊತ್ತಿಲ್ಲ. ಉಪ್ಪು ಬಗ್ಗೆ ಗೊತ್ತಿದೆಯಾ? ಇಲ್ಲ. ಬಿಳಿ ಬಣ್ಣ ಅಂತಂತೀವಿ, ಬಿಳಿ ಬಣ್ಣದ ಬಗ್ಗೆನೇ ಅಟ್ಲೀಸ್ಟ್ ಬಿಳಿ ಬಣ್ಣನ ಎಕ್ಸ್ಪ್ಲೈನ್ ಮಾಡಕ್ಕಾಗತ್ತಾ ನಿಮ್ಗೆ? ಆಗಲ್ಲ. ಬಿಳಿ ಅಂದ್ರೆ ಏನು? ಪ್ಯೂರ್ ವೈಟ್ ಅಂತೀವಿ, ಆಫ್ ವೈಟ್ ಅಂತೀವಿ, ಇಲ್ಲದ್ರೆ ಸ್ಮೋಕಿ ವೈಟ್ ಅಂತೀವಿ, ಏನೇನೋ ಹೇಳ್ತೀವಿ. ವೈಟ್ ಅಂತ ಹೇಳಪ್ಪ ಅಂತಂದ್ರೆ ವೈಟ್ ಅನ್ನ ಹೇಳೋದಕ್ಕೆ ಇನ್ನೇನೇನೋ ಕಂಪೇರ್ ಮಾಡಿ ಅದನ್ನ ವೈಟ್ ಬಗ್ಗೆನೇ ಹೇಳಕ್ ಬರಲ್ಲ. ಅದನ್ನೇ ಸತ್ಯ ಅಂತ ಹೇಳೋದು. ಆ ಸತ್ಯ ಜ್ಞಾನಂ ಅನಂತಂ ಅಂತ ಹೇಳೋದು ಏನಂದ್ರೆ, ಪ್ರತಿಯೊಂದು ವಿಷಯದಲ್ಲೂ ಸತ್ಯ ಅಂತ ಇದೆ, ಅದೇ ಟ್ರೂತ್. ಆ ಟ್ರೂತ್ ಅನ್ನ ಅರ್ಥ ಮಾಡ್ಕೊಳ್ಳೋದನ್ನೇನೆ ಆತ್ಮಜ್ಞಾನ ಅಂತ ಹೇಳೋದು. ಪ್ರತಿಯೊಂದು ವಿಷಯದಲ್ಲೂ ಆ ಟ್ರೂತ್ ಇದೆ. ಆ ಆತ್ಮ ಸತ್ಯಂ ತದನ್ಯತ್ ಸರ್ವಂ ಮಿಥ್ಯೇತಿ ಅಂತಂದ್ರೆ ಅದ ಬಿಟ್ಟು ಬೇರೆ ಎಲ್ಲಾದುವೆ ಮಿಥ್ಯ. ಆತ್ಮ ಸತ್ಯ ಅಂದ್ರೆ, ಆತ್ಮ ಅಂತಂದ್ರೆ ಜೀವಾತ್ಮ, ಪರಮಾತ್ಮ ಅಂತ ಪ್ರಪಂಚದಲ್ಲಿ ಇರೋದು ಎಲ್ಲಾದುವೆ ಪರಮಾತ್ಮ ಅಂದ್ರೆ ಅದೇ ಆತ್ಮ ಇರೋದ್ರಿಂದ ಆತ್ಮ ಸತ್ಯ ಅಂತ ಅನ್ನೋದನ್ನ ತಿಳ್ಕೊಳ್ಳುವಂಥದ್ದು ಇದೆಯಲ್ಲ, ಅದನ್ನ ನಮ್ಗೆ ಏನೂ ಗೊತ್ತಿಲ್ಲದಲೇನೆ ಎಲ್ಲ ಗೊತ್ತಿದೆ ಅಂತ ಅನ್ನೋ ಒಂದು ಅಹಂಕಾರ. ಎಲ್ಲೋ ಒಂದು 1 ಕೋಟಿನ 50 ಲಕ್ಷನ ಇಟ್ಕೊಂಡ್ಬಿಟ್ರೆ ನಾನೇ ಶ್ರೀಮಂತ, ನನ್ ಬಿಟ್ರೆ ಯಾರು ಸಮಾನ ಇಲ್ಲ, ನನ್ ಬ್ಯೂಟಿ ಬಿಟ್ರೆ ಸಮಾನ ಇಲ್ಲ, ನನ್ನ ಮಕ್ಕಳನ್ನ ಬಿಟ್ರೆ ಸಮಾನ ಇಲ್ಲ, ನನ್ನ ಪೊಸಿಷನ್ ನಾನ್ ಬ್ಯಾಂಕಲ್ಲಿ ಸೀನಿಯರ್ ಮ್ಯಾನೇಜರ್ ಅಂತ. ನಿನ್ ಮೇಲೆ ಯಾರೋ ಇದಾರಲ್ಲಪ್ಪ, ವೈಸ್ ಪ್ರೆಸಿಡೆಂಟ್ ಇದ್ದಾರೆ, ಜನರಲ್ ಮ್ಯಾನೇಜರ್ ಇದ್ದಾರೆ, ನಿನ್ ಮೇಲೆ ಇನ್ನೂ ಯಾರ್ಯಾರೋ ಇದಾರಲ್ಲ, ಆದ್ರೂ ನಾನೇ ಗ್ರೇಟ್ ಅಂತ ಹೇಳ್ಕೊಳೋದು. ಯಾವ್ದ್ರೊಳಗೆ ಗ್ರೇಟು, ಯಾತ್ರೊಳಗೆ ಗ್ರೇಟು? ಇಷ್ಟರೊಳಗೇನೆ ಬರೀ ಹುಂಬತನದಲ್ಲೇ ಬದುಕ್ತಾ ಇದ್ದೀವಿ ಹೊರತು ನಿಜವಾಗಿ ನಾನು ಜೀವನ ಮಾಡೋದು ಹೇಗೆ ಅಂತ ಕಂಡಿಡ್ಕೊಂಡೇ ಇಲ್ಲ. ಅವ್ರಿವ್ರನ್ನ ಕಾಪಿ ಮಾಡಿ ತಿಳ್ಕೊಂಡಿರೋದು. ವೇದಾಂತನ ಓದಿ ತಿಳ್ಕೊಂಡೇ ಇಲ್ಲ ಹೇಗೆ ಜೀವನ ಮಾಡಬೇಕು ಅಂತ. ಅವ್ರಿವ್ರನ್ನ ಕಾಪಿ ಮಾಡಿ ಅವ್ರು ಅದು ಮಾಡ್ತಾ ಇದ್ದಾರ, ನಾನು ಅದು ಮಾಡ್ಬಿಡ್ಬೇಕು. ಅವ್ರು ಅದು ಮಾಡ್ತಾ ಇದ್ದಾರ, ಅವ್ರ ಆ ಕಾರ್ ತಗೊಂಡಿದ್ರೆ ಅದಕ್ಕಿಂತ 5 ಲಕ್ಷ ಜಾಸ್ತಿ ಕಾರ್ ತಗೊಂಡ್ಬಿಟ್ರೆ ನಾನೇ ಗ್ರೇಟ್.
ಎಲ್ಲಿ ಗ್ರೇಟು? ಸೊ ಯಾವ ಗ್ರೇಟು? ಸೊ ಈ ವರ್ಷ ನಾನು ರ್ಯಾಂಕ್ ತಗೊಂಡ್ಬಿಟ್ರೆ ಆಗೋಯ್ತಾ? ಮುಂದಿನ ವರ್ಷ ನಿಮ್ಗಿನ್ನ ರ್ಯಾಂಕ್ ತಗೊಂಡಿರೋ ಇನ್ನೊಬ್ಬ ಬರ್ತಾನೆ ಇರ್ತಾನೆ. ಇದ್ರ ಬಗ್ಗೆ ನನಗೇನಾದ್ರು ಜ್ಞಾನ ಇದೆಯಾ? ಅದೇ ಗ್ರೇಟ್ ಅಂತ ಅದ್ರೊಳಗೆ ಕೊಚ್ಕೊಡ್ತಾ ಇದ್ರೆ ಏನ್ ಪ್ರಯೋಜನ? ಸೊ ಇದೆಲ್ಲದು ಏನಾದ್ರು ಉಪಯೋಗಕ್ಕೆ ಬರೋ ನಾಲೆಡ್ಜ್, ಹೊಟ್ಟೆಪಾಡಿನ ನಾಲೆಡ್ಜ್. ಸೊ ಹಾಗಾಗಿ ಆತ್ಮಜ್ಞಾನದ ಕಡೆಗೆ ಬರೋದಕ್ಕೆ ಇದು ಹೈಯೆಸ್ಟ್ ನಾಲೆಡ್ಜ್ ಅಂತ ಹೇಳಿದೆ. ಆಮೇಲೆ ಪ್ರಾಕ್ಟಿಕಲ್ ನಾಲೆಡ್ಜ್ ಅಂತ ಹೇಳಿದ. ಏನಂದ್ರೆ ಇದರಿಂದ ನಮ್ಗೆ ಎಷ್ಟು ಪ್ರಾಕ್ಟಿಕಲ್ ಆಗಿದೆ ಅಂತಂದ್ರೆ, ಈ ನಾಲೆಡ್ಜನ್ನ ನಾವು ಜೀವನಕ್ಕೆ ಅಳವಡಿಸ್ಕೊಳ್ತಾ ಹೋದ್ರೆ ನನ್ನ ಜೀವನದ ರೂಪುರೇಷೆಗಳೇ ಬದಲಾಯಿಸಾಗ್ಬಿಡುತ್ತೆ. ನನ್ನ ಜೀವನದಲ್ಲೇ ರೆವಲ್ಯೂಷನ್ ಆಗ್ತಾ ಹೋಗುತ್ತೆ. ನನ್ನ ಜೀವನನ ನೋಡ್ತಾ ಇರೋ ದೃಷ್ಟಿನೇ ಬದಲಾಗ್ಬಿಡುತ್ತೆ. ಸೊ ಅಷ್ಟೊಂದು ಪವರ್ಫುಲ್ ಆಗಿರೋ ನಾಲೆಡ್ಜು. ಸೊ ಇಂಥ ನಾಲೆಡ್ಜ್, ಇಂಥ ಪರ್ಫೆಕ್ಟ್ ಆಗಿರುವಂಥ ನಾಲೆಡ್ಜ್, ಈ ನಾಲೆಡ್ಜಿನ ಬೆನಿಫಿಟ್ ಅಂದ್ರೆ ಏನಂದ್ರೆ ಮೋಕ್ಷ, ಮುಕ್ತಿ ಪಡ್ಕೊಳ್ಳೋದು, ಮೋಕ್ಷ ಪಡ್ಕೊಳ್ಳೋದು ಅಂತ. ಈಗ ಗೊತ್ತಿರೋ ಸ್ವಲ್ಪ ನಾಲೆಡ್ಜನ್ನೇ ನನ್ನ ಜೀವನಕ್ಕೆ ಅಳವಡಿಸ್ಕೊಳ್ತಾ ಹೋದ್ರೆ ನನ್ಗೆ ಎಲ್ಲಿಲ್ಲದ ಶಾಂತಿ, ಎಲ್ಲಿಲ್ಲದ ಭದ್ರತೆ, ಎಲ್ಲಿಲ್ಲದ ನೆಮ್ಮದಿ ಎಲ್ಲ ಸಿಗ್ತಾ ಹೋಗಿ ನನ್ನ ಮನಸ್ಸು ಚಿತ್ತ ಏಕಾಗ್ರತೆ ಆಗ್ತಾ ಮೋಕ್ಷದ ಕಡೆಗೆ ಹೋಗೋದಕ್ಕೆ ಅನುಕೂಲ ಮಾಡ್ತಾ ಕೊಡುತ್ತೆ. ಹಾಗಾಗಿ ಈ ನಾಲೆಡ್ಜನ್ನ ಪಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಮುಂದೆ ಬರಬೇಕು, ಪ್ರತಿಯೊಬ್ಬರು ಈ ದಿಕ್ಕಿನಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಟೆಕ್ಸ್ಟ್ ಹೇಳ್ತಾ ಇರೋದು ಹಾಗೆ ಹೇಳ್ತಾ ಇದ್ದಾರೆ. ಏವಂಚ ವೇದಾಂತ ವಾಕ್ಯೈಹಿ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಇದು ನಾಲೆಡ್ಜ್. ಈ ನಾಲೆಡ್ಜನ್ನ ನೀವು ತಿಳ್ಕೋಬೇಕು, ಪ್ರತಿಯೊಬ್ಬರು ತಿಳ್ಕೋಬೇಕು. ಸೊ ಯಾರ ಹತ್ರ? ವೇದಾಂತ ವಾಕ್ಯೈಹಿ ಅಂದ್ರೆ ಒಬ್ಬ ಒಳ್ಳೆ ಶಾಸ್ತ್ರ ತಿಳ್ಕೊಂಡಿರೋ. ಶಾಸ್ತ್ರ ಅಂತಂದ್ರೆ ನಾವು ಏನೇನೋ ಮದುವೆ ಶಾಸ್ತ್ರ, ಆ ಶಾಸ್ತ್ರ, ಮುಂಜಿ ಶಾಸ್ತ್ರ, ಅದನ್ನು ಶಾಸ್ತ್ರ ಅಂತ ಇಲ್ಲ. ಅದೆಲ್ಲ ಆಚರಣೆಗಳು, ಅದೆಲ್ಲ ಸಂಪ್ರದಾಯಗಳು. ಅದನ್ನ ಯಾವುದನ್ನು ಶಾಸ್ತ್ರ ಅನ್ಕೋಬೇಡಿ. ಅಲ್ಲಿ ಯಾರೋ ಬ್ಲೌಸ್ ಪೀಸ್ ಕೊಡ್ಬೇಕು, ಇನ್ಯಾರೋ ರೇಷ್ಮೆ ಸೀರೆ ಓದಿಸ್ಬೇಕು, ಇನ್ಯಾರೋ ಪಂಚೆ ಓದಿಸ್ಬೇಕು, ಸೀರೆ. ಇದೆಲ್ಲ ಶಾಸ್ತ್ರಗಳಲ್ಲ, ಇದೆಲ್ಲ ಆಚರಣೆಗಳು, ಸಂಪ್ರದಾಯಗಳು. ಅದು ಆಯಾ ಲೋಕಲ್ ಆಗಿ ಸೀಮಿತವಾಗಿರೋದು. ನೀವು ಮಾಡೋ ಶಾಸ್ತ್ರ ಹಳೆ ಮೈಸೂರಿನವ್ರಿಗೆ ಗೊತ್ತಿಲ್ಲ, ಹಳೆ ಮೈಸೂರಿನವ್ರು ಮಾಡೋ ಶಾಸ್ತ್ರ ಶಿವಮೊಗ್ಗದವ್ರಿಗೆ ಗೊತ್ತಿರಲ್ಲ. ಶಾಸ್ತ್ರಗಳಲ್ಲೇ ಬೇರೆ ಬೇರೆ ಅವರವ್ರ ಸಂಪ್ರದಾಯ, ಒಂದೊಂದು ಜಾತಿ, ಒಂದೊಂದು ಬುಡಕಟ್ಟಿಗೆ ಬೇರೆ ಬೇರೆ ಇದೆ. ಅದನ್ನೆಲ್ಲ ಶಾಸ್ತ್ರ ಅಂತ ಹೇಳಕ್ಕಾಗಲ್ಲ. ಅದೆಲ್ಲ ಆಚರಣೆಗಳು, ಸಂಪ್ರದಾಯಗಳು. ಶಾಸ್ತ್ರ ಅಂತಂದ್ರೆ ನೀವು ತಿಳ್ಕೊಂಡಿರೋದು ತಪ್ಪು ಅಭಿಪ್ರಾಯ. ಶಾಸ್ತ್ರ ಅಂದ್ರೆ ವೇದಾಂತ ವಾಕ್ಯಗಳು, ಅದರೊಳಗೂ ವೇದದ ಶಾಸ್ತ್ರ, ವೇದಾಂತದಲ್ಲಿರೋ ಎಲ್ಲ ಇದನ್ನ ಶಾಸ್ತ್ರ ಅಂತಾರೆ. ಭಗವದ್ಗೀತೆಯಲ್ಲಿರೋದನ್ನ ಮೋಕ್ಷ ಶಾಸ್ತ್ರ, ಬ್ರಹ್ಮಸೂತ್ರದಲ್ಲಿರುವಂತದನ್ನ ಮೋಕ್ಷ ಶಾಸ್ತ್ರ ಅಂತ. ಇದಿಷ್ಟನ್ನು ಶಾಸ್ತ್ರ ಗ್ರಂಥಗಳು ಅಂತ ಹೇಳ್ತಾರೆ. ಬಾಕಿದೆಲ್ಲ ರಾಮಾಯಣ ಮಹಾಭಾರತ ಎಲ್ಲ ಇತಿಹಾಸ ಗ್ರಂಥಗಳು ಅಂತಾರೆ. ಇನ್ನೆಲ್ಲ ಪುರಾಣ ಗ್ರಂಥಗಳು ಅಂತ ಹೇಳ್ತಾರೆ. ಹಾಗಾಗಿ ಅದನ್ನೆಲ್ಲ ಶಾಸ್ತ್ರ ಗ್ರಂಥಗಳು ಅಂತ ಹೇಳಕ್ಕಾಗಲ್ಲ. ಇದಷ್ಟೇನೆ ಶಾಸ್ತ್ರ ಗ್ರಂಥಗಳು ಅಂತ ಹೇಳ್ತಾರೆ. ಹಾಗಾಗಿ ಏನ್ ಹೇಳಿದ್ದಾರೆ? ಸೊ ಏವಂಚ ವೇದಾಂತ ವಾಕ್ಯೈಹಿ ಅಂದ್ರೆ ವೇದಾಂತದ ವಾಕ್ಯಗಳನ್ನ ಅಂತಂದ್ರೆ ಇದು ಮುಖ್ಯ. ಸದ್ಗುರು ಉಪದೇಶೇನ ಚ ಅಂತ ಹೇಳಿದ್ದಾರೆ. ಸದ್ಗುರು ಉಪದೇಶೇನ ಚ. ಸದ್ಗುರು ಅಂತಂದ್ರೆ ಯಾರು? ಸೊ ನಿಮಗೆ ಆ ಪೂಜೆ ಮಾಡಿ, ಈ ಪೂಜೆ ಮಾಡಿ, ಈ ದೇವರಿಗೆ ನಡ್ಕೊಳ್ಳಿ, ಆ ತರ ನೀವು ಬೆಳಗ್ಗೆ ಹೊತ್ತು ಎದ್ಬಿಟ್ಟು ತಣ್ಣೀರಲ್ಲಿ ಬಟ್ಟೆ ಉಟ್ಕೊಂಡು ಇದನ್ನ 10 ಸಲ ಸುತ್ತಿ ಈ ತರ ಪೂಜೆ ಮಾಡಿ, ಮಧ್ಯಾಹ್ನ ತನಕ ಊಟ ಮಾಡದಲ್ಲೇ ದೇವ್ರ ಪೂಜೆ ಮಾಡಿ, ಇದೆಲ್ಲದು ಸದ್ಗುರು ಉಪದೇಶ ಆಗಕ್ಕೆ ಸಾಧ್ಯ ಇಲ್ಲ. ಇದೆಲ್ಲದು ನೀವು ಆಚರಣೆನ ಮಾಡಿ ಅಂತ ಅಂದ್ಬಿಟ್ಟು ಮಾಡಿರೋ ಅಂಥದ್ದು, ಅದು ಸಂಪ್ರದಾಯನ ಮಾಡಿ ಅಂತ. ಆದ್ರೆ ನಿಮ್ಮ ಆತ್ಮಜ್ಞಾನನ ತಿಳ್ಕೊಳ್ಳುವಂತ ವಿಚಾರ ಹೇಳುವಂತ ಗುರುಗಳು, ಶಾಸ್ತ್ರ ಏನಿದೆ ಅದನ್ನ ಆ ನಾಲೆಡ್ಜನ್ನ ತಿಳ್ಕೊಬೇಕು. ಅದರಿಂದ ಮಾತ್ರ ಮೋಕ್ಷ ಸಿಗುತ್ತೆ, ಇಲ್ಲದೆ ಬೇರೆ ಇನ್ಯಾತ್ರಿಂದನೂ ಸಿಗೋದಿಲ್ಲ. ಹಾಗಾಗಿ ಏನ್ ಹೇಳಿದ್ದಾರೆ? ಏವಂಚ ವೇದಾಂತ ವಾಕ್ಯೈಹಿ ಸದ್ಗುರು ಉಪದೇಶೇನ ಚ. ಸದ್ಗುರು ಉಪದೇಶ ಅಂತ ಹೇಳಿದ್ದಾರೆ. ಸದ್ಗುರು ಉಪದೇಶ, ವೇದಾಂತ ಉಪದೇಶ ಅಂತಂದ್ರೆ ಯಾವುದು? ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಬ್ರಹ್ಮ ಪ್ರಜ್ಞಾನಂ ಬ್ರಹ್ಮ, ಅಯಮಾತ್ಮ ಬ್ರಹ್ಮ, ಸ ಯಶ್ಚಾಯಂ ಪುರುಷೇ ಯಶ್ಚಾಯತ್ ಸ ಏಕಃ. ಈ ತರ ಬೇಕಾದಷ್ಟು ವೇದಾಂತದ ವಾಕ್ಯಗಳು ಸಾವಿರಾರು, ಥೌಸಂಡ್ಸ್ ಇದೆ. ಇದನ್ನ ಯಾರು ಹೇಳ್ಬೇಕು ನಿಮಗೆ? ಸದ್ಗುರು ಉಪದೇಶೇನ ಚ. ಮೊದಲು ಸದ್ಗುರು ಉಪದೇಶ ಮಾಡುವಂಥದ್ದು. ಉಪದೇಶ ಮಾಡೋದು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ತತ್ವಮಸಿ ಅಂತಂದ್ರೆ ಅದು ಉಪದೇಶ ವಾಕ್ಯ ಅಂತ. ಅಹಂ ಬ್ರಹ್ಮಾಸ್ಮಿ ಅಂತಂದ್ರೆ ಅನುಭವ ವಾಕ್ಯ. ಮೊದಲು ನಿಮ್ಗೆ ಯಾರಿಂದಾರು ಉಪದೇಶ ಬೇಕಲ್ವಾ?
ಉಪದೇಶ ಅಂತಂದ್ರೆ ಅದು ಯಾವ ಡೈರೆಕ್ಷನ್, ಮೈಸೂರು ಯಾವ ಕಡೆಗಿದೆ ಅಂತ ಯಾರೊಬ್ರು ಹೇಳ್ಬೇಕು, ಇಲ್ಲದವ್ರೆ ನನಗೇನು ಗೊತ್ತಾಗುವಂಥದ್ದಿಲ್ಲ. ಅಟ್ಲೀಸ್ಟ್ GPS ಆರು ಬೇಕು. ಸೊ ಆ GPS ಗುರು ಅಂತ ಹೇಳಿದ್ರು ಅದು ಉಪದೇಶ ಮಾತ್ರ ಹೇಳುತ್ತೆ, ಮೈಸೂರಿಗೆ ಹೋಗಿದ ಅನುಭವನ ನಿಮಗೆ ಕೊಡೋದಿಲ್ಲ. ಆದ್ರೆ ಅಹಂ ಬ್ರಹ್ಮಾಸ್ಮಿ ಅಂತಂದ್ರೆ ತತ್ವಮಸಿ, ನೀನೇನ್ ಹುಡುಕ್ತಾ ಇದೆಯೋ ಅದೇ ನೀನು ಅಂತ ಹೇಳೋದು ಉಪದೇಶ. ಆದ್ರೆ ಅಹಂ ಬ್ರಹ್ಮಾಸ್ಮಿ ಅಂತ ಅನ್ನೋದು ನಾನೇ ಹೋಗಿ ನನಗೇ ಅದರ ಅನುಭೂತಿ ಆದಾಗ, ನಾನೇ ಅದನ್ನ ಮನಸ್ಸಾರೆ ಅದನ್ನ ಕಂಡುಕೊಂಡಾಗ, ಮೈಸೂರಿಗೆ ಹೋಗಿ ಅದರ ಅನುಭವಿಸಿದಾಗ ಆಗುವಂಥದ್ದೇನಿದೆ ಅದನ್ನ ಅನುಭವ ವಾಕ್ಯಗಳು ಅಂತ ಇದೆ. ವೇದಾಂತದಲ್ಲಿ ಉಪದೇಶ ವಾಕ್ಯ ಇದೆ, ಅನುಭವ ವಾಕ್ಯ ಇದೆ, ಸಿದ್ಧಾಂತ ವಾಕ್ಯಗಳಿದೆ. ನಾನೇ ಅದನ್ನ ಸಿದ್ಧಿ ಮಾಡ್ಕೊಂಡ್ಮೇಲೆ ನಾನೇ ಅಷ್ಟು ಸಿದ್ಧಿ ಪೂರ್ವಕವಾಗಿ ಕಾನ್ಫಿಡೆಂಟ್ ಆಗಿ ಹೇಳುವಂತ. ಸೊ ಹಾಗೆ ಮೊದಲು ಸದ್ಗುರು ಉಪದೇಶ, ಅದನ್ನ ಹೇಗೆ ಸಿಸ್ಟಮ್ಯಾಟಿಕ್ ಟೀಚಿಂಗ್ ಆಫ್ ಗುರು. ಅದೇನ್ ಸಿಸ್ಟಮ್ಯಾಟಿಕ್ ಅಂತಂದ್ರೆ ಏನ್ ಹೇಳಿದ್ದಾರೆ ಇಲ್ಲಿ, ಶರೀರತ್ರಯದ ಬಗ್ಗೆ ಹೇಳಿದ್ರು. ಸೊ ಹಾಗೆ ಎಷ್ಟೊಂದು ಸಿಸ್ಟಮ್ಯಾಟಿಕ್ ಆಗಿ ಹೇಳಿದ್ರಲ್ವಾ, ಸಾಧನ ಚತುಷ್ಟಯ ಅಂತ ಹೇಳಿದ್ರು, ಶರೀರತ್ರಯ ಅಂತ ಹೇಳಿದ್ರು, ಅವಸ್ಥಾತ್ರಯ ಅಂತ ಹೇಳಿದ್ರು, ಆಮೇಲೆ ಪಂಚಭೂತ ಪಂಚಕೋಶಗಳು ಅಂತ ಹೇಳಿದ್ರು, ಆಮೇಲೆ ಸಚ್ಚಿದಾನಂದ ಸ್ವರೂಪ ಆತ್ಮ ಅಂತ ಹೇಳಿದ್ರು, ಆಮೇಲೆ ಸೃಷ್ಟಿ ವಿಚಾರಗಳು, ಪಂಚಭೂತಗಳು ಹೇಗೆ ಸೃಷ್ಟಿ ಆಯ್ತು, ಅದೆಲ್ಲ ಹೇಗೆ ಅಂತ, ಅದು ಪರಮಾತ್ಮ ಅಂತ ಯಾಕಂತಾರೆ ಅಂತ ಆಯ್ತು, ಆತ್ಮ ಪರಮಾತ್ಮ ಐಕ್ಯ ಅಂದ್ರೆ ಏನು, ಅದೆಲ್ಲ ಅದು ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ಯಾರು ಹೇಳಿದ್ದಾರೆ, ಗುರುಗಳು ಹೇಳಿದ್ದಾರೆ. ಗುರುಗಳು ವೇದಾಂತದ ವಾಕ್ಯಗಳನ್ನ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಗುರು ಉಪದೇಶೇನ ಅಂತ. ಇದೇನಂತಂದ್ರೆ ಗುರುಗಳು ನನಗೇನೋ ಮಂತ್ರ ಹೇಳ್ಕೊಟ್ಬಿಟ್ರಪ್ಪ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಮಂತ್ರ ಹೇಳ್ಕೊಟ್ಟ ಉಪದೇಶ ಮಾಡಿದ್ದಾರೆ, ನನಗೆ ಗಾಯತ್ರಿ ಮಂತ್ರ ಉಪದೇಶ ಆಗಿದೆ, ಆ ಮಂತ್ರದ ಉಪದೇಶ ಆಗಿದೆ ಅಂತಂದ್ರೆ ಅದನ್ನ ಉಪದೇಶ ಅಂತ ಹೇಳಕ್ಕಾಗಲ್ಲ. ಅದೆಲ್ಲ 1 ನಿಮಿಷ 2 ನಿಮಿಷದಲ್ಲಿ ಉಪದೇಶ ಮಾಡ್ಬಿಟ್ರೆ ನೀವು ನಿಮ್ಮ ಲೈಫಲ್ಲಿ ಅದನ್ನ ಚಾಂಟಿಂಗ್ ಮಾಡೋದಾದ್ರೆ ಅದು ಬರೀ ಆ ಥರದ ಉಪದೇಶ. ಅದಕ್ಕೂ ಇದಕ್ಕೂ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇದು ಉಪದೇಶ ಅಂತಂದ್ರೆ ವೇದಾಂತದ ವಾಕ್ಯಗಳ ಉಪದೇಶ ಮಾಡುವಂಥದ್ದು. ಸೊ ಈ ಉಪದೇಶ ಪಡ್ಕೊಂಡು ನಾನು ಉಪದೇಶನ ಸ್ಟಡಿ ಮಾಡ್ತಾ ಹೋಗ್ಬೇಕು, ಕಂಟಿನ್ಯೂಸ್ ಆಗಿ ಮಾಡ್ಬೇಕು. ಇವತ್ತು ಮಾಡ್ಬಿಟ್ಟು ನಾನು 4-5 ವರ್ಷ ನಿಲ್ಲಿಸ್ಬಿಟ್ಟು ಜಿಮ್ಮಿಗೆ ಸೇರ್ಕೊಂಡಾಗ, ನ್ಯೂ ಇಯರ್ ಅಲ್ಲಿ ಜಿಮ್ಮಿಗೆ 10,000 15,000 ಕೊಟ್ಟು ಸೇರ್ಕೊಂಡು 1 ವಾರ ಹೋಗಿ ಮೈ ಕೈ ನೋವು ಬರ್ತಿದ್ದಾಗೆ ನಿಲ್ಲಿಸ್ಬಿಟ್ಟು, ಮೊದ್ಲಾದ್ರೆ 6:30 8 ಗಂಟೆಗೆ ಹೇಳ್ತಾ ಇದ್ದೆ, ಈಗೆಲ್ಲ 9:30 10 ಗಂಟೆಗೆ ಹೇಳಕ್ ಶುರು ಮಾಡಿದ್ದೀನಿ. ಕೊಟ್ಟಿದ್ದು ಜಿಮ್ ಫೀಸು ಹೋಯ್ತು. ತಿರ್ಗಾ ಮುಂದ್ ವರ್ಷ ನೋಡ್ಕೊಳ್ಳೋಣ ಅಂತ ತಿರ್ಗಾ ಇನ್ನೊಂದ್ 2 ವರ್ಷ ಆದ್ಮೇಲೆ ತಿರ್ಗಾ ಯಾರೋ ಹೇಳಿದ್ರು ದಪ್ಪ ಆಗಿದೆಯಾ ಅಂತ, ಅದಕ್ಕೆ ತಿರ್ಗಾ ಜಿಮ್ ಸೇರ್ಕೋತೀನಿ ಅಂತ. ಈ ತರ ವೇದಾಂತನ 2 ವರ್ಷದ ಕೆಳಗಡೆ ಒಂದ್ಸಲ ಓದಿದ್ದೆ, ಭಗವದ್ಗೀತೆ ಯಾವ್ದೋ ಒಂದು ಉಪನ್ಯಾಸ ಕೇಳಿದ್ದೆ, ಆಮೇಲೆ 2 ವರ್ಷ ಆದ್ಮೇಲೆ ಇವತ್ತು ಕೇಳ್ತಾ ಇದ್ದೀನಿ, ಇನ್ನೊಂದು ವರ್ಷ ಆದ್ಮೇಲೆ ಇನ್ನೊಂದ್ಸಲ ಕೇಳ್ತೀನಿ. ಈ ತರ ಮಾಡೋದನ್ನ ಸಿಸ್ಟಮ್ಯಾಟಿಕ್ ಸ್ಟಡಿ ಅಂತ ಹೇಳಲ್ಲ. ಸಿಸ್ಟಮ್ಯಾಟಿಕ್ ಆಗಿ ಅಂದ್ರೆ LKG ಪಾಠ LKG ಓದ್ಕೊಂಡು UKG ಆ ತರ, ಅದು ಸಿಸ್ಟಮ್ಯಾಟಿಕ್. ಡೈಲಿ ಮಾಡುವಂಥದ್ದು, ಹಂತ ಹಂತವಾಗಿ ಮಾಡುವಂಥದ್ದು, ಇದನ್ನ ಸಿಸ್ಟಮ್ಯಾಟಿಕ್ ಅಂತ ಹೇಳೋದು. ಯಾರು ನಾನೇ ಮಾಡ್ಕೊಂಡ್ರೆ ಆಗುತ್ತಾ? ಸೆಲ್ಫ್ ನಾಲೆಡ್ಜ್ ಮಾಡ್ಕೊಳಕ್ ಆಗಲ್ಲ. ನಾನೇ ಓದ್ಕೊಂಡು ಮಾಡಕ್ಕಾಗತ್ತಾ? ಸೆಲ್ಫ್ ಟೀಚಿಂಗ್ ಸಾಧ್ಯ ಇಲ್ಲ. ನನಗೆಲ್ಲ ಗೊತ್ತಿದೆ ಅಂತ ಅಂದ್ಬಿಟ್ಟು ನಾನೇ ಮೆಡಿಸಿನ್ ಔಷಧಿ ಅಂಗಡಿನಲ್ಲಿ ಹೋಗಿ ತಗೊಂಡ್ರೆ ಸೈಡ್ ಎಫೆಕ್ಟ್ಸ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಇವತ್ತು ವಾಸಿ ಆದಂಗೆ ಕಾಣಿಸ್ಬೋದು ಕಾಯಿಲೆ, ತಿರ್ಗಾ ವಾಪಸ್ ಬರ್ಬೋದು. ಯಾವ್ದ್ರಿಂದ ಬಂದಿದೆ ಅಂತ ಕಾಯಿಲೆನ ಅನಲೈಸ್ ಮಾಡುವಂತ ಕೆಪಾಸಿಟಿ ಇರ್ಬೇಕಲ್ವಾ? ಆ ತರ ಇರಬೇಕು. ಆ ತರ ಹೇಳ್ಬೇಕಾದ್ರೆ ಗುರು ಬೇಕು. ಗುರು ಯಾವ್ದನ್ನ ತಗೋಬೇಕು ಅಂತ, ಡಾಕ್ಟರ್ನೇ ಡಾಕ್ಟರ್ ಯಾಕೆ ಬೇಕೋ ಮೆಡಿಸಿನ್ ಎಲ್ಲ ಗೊತ್ತಿದ್ರು ಡಾಕ್ಟರ್ ಯಾಕೆ ಬೇಕು ಅಂತಾರಲ್ವಾ? ಆ ತರ ಔಷಧಿಗಳನ್ನ ಯಾವ್ದು ತಗೊಂಡ್ರೆ ಸೈಡ್ ಎಫೆಕ್ಟ್ ಏನಾಗುತ್ತೆ, ಮೇನ್ ಎಫೆಕ್ಟ್ ಏನಾಗುತ್ತೆ, ಅದೆಲ್ಲ ತಿಳ್ಕೊಳ್ಳೋದಕ್ಕೆ. ಅದೇ ತರ ವೇದಾಂತ ಜ್ಞಾನನ ಸಿಸ್ಟಮ್ಯಾಟಿಕ್ ಆಗಿ ಕಂಟಿನ್ಯೂಸ್ ಆಗಿ ಅಂಡರ್ ದ ಏಬಲ್ ಗುರು, ಅಂದ್ರೆ ತುಂಬಾ ಬುದ್ಧಿವಂತ ಗುರು ಹತ್ರ ತಿಳ್ಕೊಳ್ತಾ ಹೋಗ್ಬೇಕು. ಹೇಗೆ ಅಂತಂದ್ರೆ ಮಗು ತಾಯಿಗೆ ಹೇಗೆ ತಾಯಿ ಮಗುಗೆ ಹೇಗೆ ಊಟ ತಿನ್ನಿಸ್ತಾಳೆ ಅಂತ. ಮಗು ಸಣ್ಣ ಮಗು ಇದ್ದಾಗ ಹಾಲು ಬಿಡಿಸಿ ಸಿರಿಲ್ಯಾಕು ಸೆಮಿ ಸಾಲಿಡ್ ಕೊಡ್ತಾಳೆ. ಸೆಮಿ ಸಾಲಿಡ್ ಆದ್ಮೇಲೆ ಅನ್ನನ ಚೆನ್ನಾಗಿ ಬೇಯಿಸಿ ಕಿವುಚಿ ಅದು ಇನ್ನೊಂದು ಸ್ವಲ್ಪ ಸೆಮಿ ಸಾಲಿಡ್, ಆಮೇಲೆ ಅನ್ನನೇ ತಿನ್ನಿಸಿ ಅದನ್ನು ತಿನ್ಸೋವಂಥದ್ದು. ಆಮೇಲೆ ಸ್ವಲ್ಪ ದೋಸೆ ಇಡ್ಲಿ ತಿನ್ಸೋದು, ಆಮೇಲೆ ರೊಟ್ಟಿ ತಿನ್ಸೋದು, ಆಮೇಲೆ ಚಪಾತಿ ತಿನ್ಸೋದು, ಆಮೇಲೆ ಚಾಕ್ಲೇಟು ಗಟ್ಟಿ ಪದಾರ್ಥ ತಿನ್ಸೋದು. ಸೊ ಹೇಗೆ ಮಗುಗೆ ಏನ್ ಕೊಟ್ರೆ ಯಾವ ಡೈಜೆಷನ್ ಆಗುತ್ತೆ, ಯಾವ್ದು ಅದರ ಕೆಪಾಸಿಟಿ ಹೇಗಿದೆ ಅಂತ ತಾಯಿ ತಿಳ್ಕೊಂಡು ಆಯಾ ಸ್ಟೇಜಲ್ಲಿ ಹಾಗೆ ಕೊಡ್ತಾ ಹೋಗ್ತಾಳೆ.
ಹಾಗೆ ವೇದಾಂತದಲ್ಲಿ ಎಕ್ಸ್ಪರ್ಟ್ ಆಗಿರೋ ಗುರು ನೀವು ಯಾವ ಸ್ಟೇಜಲ್ಲಿ ಇದ್ದೀರಾ ಅಂತ ನೋಡ್ಬಿಟ್ಟು ಆ ಸ್ಟೇಜಿನ ಉಪದೇಶ ಕೊಟ್ಟು ಹಾಗೇನೆ ಈಗ ಸಿರಿಲ್ಯಾಕ್ ಕೊಡ್ಬೇಕಾ, ಈಗ ಸೆಮಿ ಸಾಲಿಡ್ ಕೊಡ್ಬೇಕಾ, ಈಗ ಸೂಪ್ ಕೊಡ್ಬೇಕಾ, ರೊಟ್ಟಿ ಕೊಡ್ಬೇಕಾ, ದೋಸೆ ಕೊಡ್ಬೇಕಾ, ಇಡ್ಲಿ ಕೊಡ್ಬೇಕಾ ಅಂತ ಅದನ್ನೆಲ್ಲ ನಿಮ್ಮ ಕಂಡೀಷನ್ನ ಅರ್ಥ ಮಾಡಿಕೊಂಡು ಮಾಡೋವಂಥ ಒಬ್ಬ ಗುರು ಸಿಕ್ಕಿ ನೀವು ಆ ಗುರುನ ಅನುಸರಿಸ್ಕೊಂಡು ಹೋದಾಗ ನಿಮಗೆ ಈ ವೇದಾಂತ ಜ್ಞಾನದ ಶ್ರವಣ, ಅದಕ್ಕೆ ಸಂಪ್ರದಾಯ ಅಂತ ಹೇಳ್ತಾರೆ. ಈ ಮೆಥಡಾಲಜಿನ, ಈ ಸಂಪ್ರದಾಯ ಗೊತ್ತಿರೋ ಅಂಥವ್ರನ್ನ ಸಂಪ್ರದಾಯವಿತ್ ಅಂತ ಹೇಳ್ತಾರೆ. ಅಂಥ ಗುರುಗಳನ್ನ ಸಂಪ್ರದಾಯವಿತ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಮಗೆ ಬೇಕೇ ಬೇಕು. ಯಾತಕ್ಕೆ ಅಂದ್ರೆ ಗುರು ಮತ್ತು ಶಾಸ್ತ್ರದ ಉಪದೇಶ ಬೇಕು. ಯಾತಕ್ಕೆ ಬೇಕು ಅಂತಂದ್ರೆ ಸದ್ಗುರು ಉಪದೇಶೇನ ಚ ಸರ್ವೇಷ್ಟಪಿ ಭೂತೇಶು ಅಂತಂದ್ರೆ ಸರ್ವೇಷ್ಟಪಿ ಭೂತೇಶು ಬ್ರಹ್ಮ ಬುದ್ಧಿರುತ್ಪನ್ನ ಜೀವನ್ ಮುಕ್ತಿಯ ಇತ್ಯುರ್ತಃ ಅಂತ ಹೇಳಿದ. ಸೊ ನಮಗೆ ಸರ್ವೇಷ್ಟಪಿ ಅಂತಂದ್ರೆ ಎಲ್ಲದಕ್ಕಿಂತ ಶ್ರೇಷ್ಠವಾದ ಬ್ರಹ್ಮಜ್ಞಾನ ಉತ್ಪತ್ತಿ ಮಾಡ್ಕೊಳ್ಳೋದಕ್ಕೆ ಬೇಕು. ಯಾರು ಬೇಕು? ಗುರು ಮತ್ತೆ ಶಾಸ್ತ್ರ ಬೇಕು. ಯಾತಕ್ಕೆ ಬೇಕು ಅಂದ್ರೆ ಸರ್ವೇಷ್ಟಪಿ ಅಂದ್ರೆ ಹೈಯೆಸ್ಟ್ ನಾಲೆಡ್ಜ್. ಸರ್ವೇಷ್ಟಪಿ ಅಂದ್ರೆ ಹೈಯೆಸ್ಟ್ ನಾಲೆಡ್ಜ್. ಸರ್ವೇಷ್ಟಪಿ ಭೂತೇಶು ಏಷಾಂ ಬ್ರಹ್ಮ ಉತ್ಪನ್ನತೆ ಅಂತಂದ್ರೆ ಈ ಬ್ರಹ್ಮಜ್ಞಾನ, ಆತ್ಮಜ್ಞಾನ, ಈ ಬ್ರಹ್ಮಜ್ಞಾನ ಆತ್ಮಜ್ಞಾನ ನನ್ನ ಮನಸ್ಸಿನಲ್ಲೇ ಉತ್ಪತ್ತಿ ಆಗ್ಬೇಕು. ನಾನು ಹೊರಗಡೆಯಿಂದ ಎಲ್ಲೋ ತಗೊಂಬರಕ್ಕಾಗಲ್ಲ. ನಾನು ಅದನ್ನ ಕೇಳಿಸ್ಕೊಂಡು ಶ್ರವಣ ಮನನ ನಿಡಿಧ್ಯಾಸನ ಮಾಡ್ತಾ ನನಗೆ ಸರ್ವೇಷ್ಟಪು ಹಚ್ಚಿ ಅಂತಂದ್ರೆ ಏನೆಲ್ಲ ಗೊತ್ತಾಗುತ್ತೆ? ಇದು ನನ್ನ ದೇಹ, ಇದು ನನ್ನ ಮೈಂಡು ಅಂತ ಅನ್ನೋದೆಲ್ಲ ಗೊತ್ತಾಗ್ತಾ ಹೋಗ್ಬೇಕು. ನಾನಲ್ಲ ಅದು ಅಂತ ಅನ್ನೋದು ಈ ಸರ್ವೇಷ್ಟಪಿ ಅಪಿ ಭೂತೇಶು. ಅಂದ್ರೆ ಬೇರೆ ಬೇರೆ ಎಲ್ಲಾ ಪ್ರಾಣಿಗಳಲ್ಲೂ, ಈಗ ನನ್ನ ದೇಹದಲ್ಲಿ ಆತ್ಮ ಇದೆ, ನಿಮ್ಮ ದೇಹದಲ್ಲಿ ಆತ್ಮ ಇದೆ, ಆಂಟ್ ಇರುವೆನಲ್ಲಿ ಅದೇ ಆತ್ಮ ಇದೆ, ಪ್ಲಾಂಟ್ ಅಲ್ಲಿದೆ, ಪ್ಲಾಂಟು ಎಲಿಫೆಂಟು, ಎಲ್ಲಾ ಬಾಡಿನಲ್ಲೂ ಆತ್ಮ ಅನ್ನೋದಿದೆ. ಆ ಆತ್ಮ ಎಲ್ಲ ಒಂದೇನೆ ಅಂತ ಹೇಳುವಂಥದ್ದು ಈ ನಾಲೆಡ್ಜಿನ ರಿಪೀಟೆಡ್ ಆಗಿ ನಾನು ತಿಳ್ಕೊಳ್ತಾ ಹೋಗ್ಬೇಕು, ಕಂಟಿನ್ಯೂಸ್ ಆಗಿ ತಿಳ್ಕೊಳ್ತಾ ಹೋಗ್ಬೇಕು. ಅದನ್ನ ಸರ್ವೇಷ್ಟಪಿ ಭೂತೇಶು, ಎಲ್ಲಾ ಭೂತಗಳು ಅಂತಂದ್ರೆ ಎಲ್ಲಾ ಈ ದೇಹಗಳು ಏನಿದೆ ಪ್ರಪಂಚದಲ್ಲಿ ಕಾಣಿಸ್ತಾ ಇರೋ ಪ್ರತಿಯೊಂದರೊಳಗೂ ಅದೇ ಆತ್ಮ ಇದೆ ಅಂತ ಅನ್ನೋದು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಗುರು ಮತ್ತೆ ಶಾಸ್ತ್ರದ ಉಪಯೋಗ ಬೇಕು. ಉಪದೇಶ ಮಾಡಿಕೊಂಡು ಯಾಕೆ ಮತ್ತೆ ಬೇರೆ ಬೇರೆ ತರ ಕಾಣಿಸ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಅದು ಬೇರೆ ಬೇರೆ ಕಾಣಿಸ್ತಾ ಇರೋದು ಅದಕ್ಕೆ ಮುಚ್ಚಿಕೊಂಡಿರುವಂತ ಒಂದು ಉಪಾಧಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್, ಒಂದು ಕಾಫಿ ಕುಡಿಯೋದು ಮಣ್ಣಿನ ಮಡಕೆ ಇದೆ, ಒಂದು ಮೊಸರು ಇಡುವಂತ ಒಂದು ಮಣ್ಣಿನ ಮಡಕೆ ಇದೆ, ಒಂದು ಬೆಣ್ಣೆ ಇಡುವಂಥದ್ದು ಇದೆ, ಒಂದು ದೊಡ್ಡದು ಹೂವಿನ ಕುಂಡ ಹಾಕುವಂಥದ್ದಿದೆ, ಧಾನ್ಯ ಸಂಗ್ರಹಿಸುವಂತ ಒಂದು ಮಡಕೆ ಇದೆ. ಇಷ್ಟೆಲ್ಲ ಬೇರೆ ಬೇರೆ ಇದೆ. ಆದ್ರೆ ಅದರೊಳಗಡೆ ಇರೋ ಸ್ಪೇಸ್ ಅಂತ ಏನ್ ಹೇಳ್ತಾ ಇದ್ವಿ, ಆ ಸ್ಪೇಸ್ ಎಲ್ಲದನ್ನು ಒಡೆದು ಹಾಕ್ಬಿಟ್ರೆ ಈ ಮಡಕೆಗಳು ಸಣ್ಣ ಕಾಫಿ ಲೋಟದಿಂದ ಹಿಡಿದು ಆ ದೊಡ್ಡ ಉಗ್ರಾಣ ತನಕ ಇರುವಂತ ಮಡಕೆಗಳನ್ನೆಲ್ಲ ಒಡೆದು ಹಾಕಿದ್ರೆ ಅದ್ರೊಳಗಡೆ ಇದ್ದಿದ್ದು ಸ್ಪೇಸ್ ಎಲ್ಲ ಒಂದೇ. ಆ ಸ್ಪೇಸ್ ಬೇರೆ ಬೇರೆ ಅಲ್ಲ, ಆದ್ರೆ ಬೇರೆ ಬೇರೆ ತರ ಕಾಣಿಸ್ತಾ ಇದೆ. ಯಾಕೆ ಅಂತಂದ್ರೆ ಆ ಲೋಟದ ಮೇಲೆ ಇರೋದು ಉಪಾಧಿ ಅಂತ ಹೇಳ್ತಾರೆ. ಅದೊಂದು ಮೀಡಿಯಂ ಅಂತ ಹೇಳ್ತೀವಿ. ಆ ಮೀಡಿಯಂ ಇಂದ ಬೇರೆ ತರ ಕಾಣಿಸ್ತಾ ಇದೆ. ನಾನೇ ಬೇರೆ ತರ ಕಾಣಿಸ್ತಾ ಇದ್ದೀನಿ, ನೀವೇ ಬೇರೆ ತರ ಕಾಣಿಸ್ತಾ ಇದೆ, ಇರುವೆನೇ ಬೇರೆ ತರ ಕಾಣಿಸ್ತಾ ಇದೆ, ಪ್ಲಾಂಟ್ಸೇ ಬೇರೆ ತರ ಕಾಣಿಸ್ತಾ ಇದೆ, ಆಂಟು ಡಿಫ್ರೆಂಟು, ಪ್ಲಾಂಟ್ ಡಿಫ್ರೆಂಟ್, ಎಲಿಫೆಂಟ್ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ. ಆದ್ರೆ ಎಲ್ಲಾತ್ರೊಳಗಡೆ ಇರೋದು ಒಂದೇನೆ. ಎಲ್ಲಾತ್ರೊಳಗಡೆ ಇರೋದು ಒಂದೇನೆ ಅಂತಂದ್ರೆ ಅದನ್ನ ಬ್ರಹ್ಮಜ್ಞಾನ ಅನ್ನೋದನ್ನ ನಾವು ತಿಳ್ಕೊಂಡಾಗ ಮಾತ್ರ ಅರ್ಥ ಆಗುತ್ತೆ. ಸೊ ಬ್ರಹ್ಮಜ್ಞಾನ ಅದನ್ನ ನಾವು ಮನಸ್ಸಿಗೆ ತಿಳ್ಕೊಂಡು ಅದೇನಾಗುತ್ತೆ, ಜೀವನ್ ಮುಕ್ತ ಇತ್ಯರ್ಥ ಅಂತ. ಜೀವನ್ ಮುಕ್ತ ಅಂದ್ರೆ ಇದೆಲ್ಲ ತಿಳ್ಕೊಂಡು ಅದನ್ನ ನಾನೇ ಅರ್ಥ ಮಾಡ್ಕೊಂಡಾಗ ನಾನು ಲಿಬರೇಟೆಡ್ ಪರ್ಸನ್ ಅಂತಂದ್ರೆ, ಮುಕ್ತ ಅಂದ್ರೆ ಲಿಬರೇಷನ್ ಆಗುವಂತ ಒಬ್ಬ ಲಿಬರೇಟೆಡ್ ಅಂತಂದ್ರೆ ಜೀವನ್ ಮುಕ್ತ, ಮೋಕ್ಷ ಪಡೆದುಕೊಂಡಿರುವಂತ ಮನುಷ್ಯ ಆಗ್ತಾನೆ. ಸೊ ನಾನು ಈಗ ಏನ್ ಅನ್ಕೊಂಡಿದೀನಿ,
ನಾನು ಅಂತಾಗ ಏನನ್ನ ನಾನು ಅಂತ ಇದ್ದೀನಿ? ನನ್ನ ದೇಹನ ನಾನು ಅಂತ ಇದ್ದೀನಿ, ನನ್ನ ಮನಸ್ಸನ್ನ ನಾನು ಅಂತ ಇದ್ದೀನಿ, ನನ್ನ ಬುದ್ಧಿಶಕ್ತಿನ ನಾನು ಅಂತ ಇದ್ದೀನಿ, ನನ್ನ ರೂಪನ ನಾನು ಅಂತ ಇದ್ದೀನಿ. ಯಾವ್ದನ್ನ ನಾನು ಅಂತ ಇದ್ದೀನಿ ಅಂತ ಅನ್ನೋದೇ ಪರ್ಮನೆಂಟ್ ಆಗಿಲ್ಲ. ನಾನು ಅಂತ ಹೇಳ್ತಾ ಇರೋ ದೇಹ ಹುಟ್ಟಿದಾಗ ಒಂದು ಮಗು ರೂಪದಲ್ಲಿತ್ತು. ಈಗ ನಾನು ಆಗಲೇ 67 ವರ್ಷದ ಒಂದು ವಯಸ್ಸಿನ ಒಂದು ದೇಹ ಇದೆ. ಈಗ ನಾನು ಅಂತ ಹೇಳ್ತಾ ಇರೋದು ಯಾವ ದೇಹನ ಹೇಳ್ತಾ ಇದ್ದೀನಿ? ಹುಡುಗ ಆಗಿದ್ದೆ, ಯುವಕ ಆಗಿದ್ದೆ, ಗೃಹಸ್ಥ ಆದೆ, ಆ ದೇಹಗಳೆಲ್ಲ ಅದರೊಳಗೆ ಯಾವ ದೇಹನ ನಾನು ಅಂತ ಇದ್ದೀನಿ. ಆದ್ರೆ ನಾನು ಅನ್ಕೊಂಡು ಬರ್ತಾ ಇದ್ದೀನಿ. ಆದ್ರೆ ನಾನು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಹಾಗಾಗಿ ಚೇಂಜ್ ಆಗ್ತಾ ಇರೋ ದೇಹ ನಾನಲ್ಲ ಅಂತ ನನಗೆ ಗೊತ್ತಾಗ್ಬೇಕಲ್ವಾ? ನನ್ನ ಮನಸ್ಸು, ನನ್ನ ಬುದ್ಧಿ ಅಂತಂದ್ರೆ ನನ್ನ ಮನಸ್ಸು ಯಾವುದು? ಎಳೆ ಮಗುವಿನ ಮನಸ್ಸ, ಅಥವಾ ಡಿಗ್ರಿ ಮಾಡಿದ ಮನಸ್ಸ, ಆಮೇಲೆ ಎಲ್ಲ ಕೆಲಸ ಮಾಡಿ ಅನುಭವ ಆಗಿರೋ ಮನಸ್ಸ, ಸಂಸಾರ ಮಾಡಿ ಅನುಭವ ಆಗಿರೋ ಮನಸ್ಸ, ಅಥವಾ ಯಾವ ಮನಸ್ಸು ನಂದು? ಅದೇ ಕಾನ್ಸ್ಟೆಂಟ್ ಆಗಿಲ್ಲ. ಈ ಪ್ರಪಂಚ ಎಲ್ಲ ನೋಡಿ ತಿಳ್ಕೊಂಡಿರುವಂತ ಮನಸ್ಸ, ಅದನ್ನ ನಾನು ಅಂತ ಇದ್ದೀನಿ. ಸುಳ್ಳನ್ನ ನಾನು ಅಂತ ಇದ್ದೀನಿ. ಈ ಸುಳ್ಳು ದೇಹನೇ ಅಂದ್ರೆ ದೇಹನೇ ಚೇಂಜ್ ಆಗ್ತಾ ಇರೋ ದೇಹನ ನಾನು ಅಂತಂದ್ರೆ ಯಾವ ಪಾಯಿಂಟ್ ಅಲ್ಲಿ ಅದು ನಾನಾಗಿದ್ದೀನಿ? ಇವತ್ತು ಈಗ ಹೋದ ವರ್ಷ ಯಾವ ವರ್ಷ ನಾನು? ಈ ನಾನು ಅಂತ ಹೇಳೋದಕ್ಕೆ ಕಾನ್ಸ್ಟೆನ್ಸಿನೇ ಇಲ್ದಲೇ ಇರೋಂಥ ವಿಚಾರನ ಅದ್ರ ಬಗ್ಗೆ ಯೋಚನೆನೇ ಮಾಡ್ಕೊಳ್ದಲೇ ಇರೋದು. ಈ ದೇಹ ಹಾಗೇನೇನೆ ಒಂದಲ್ಲ ಒಂದ್ ದಿವಸ ಹೋಗುತ್ತೆ ಅನ್ನೋ ವಿಚಾರ ತಿಳ್ಕೊಳ್ಳೋದು ಆತ್ಮಜ್ಞಾನ. ಈ ದೇಹ ಹೋದ್ರುವೆ, ಮಡಕೆಗಳೆಲ್ಲ ಒಡೆದು ಹೋದ್ರುವೆ ಏನಾಗುತ್ತೆ? ಸ್ಪೇಸ್ ಏನು ಒಡೆದು ಹೋಗಲ್ಲ, ಸ್ಪೇಸ್ ಅಲ್ಲೇ ಇರುತ್ತೆ. ಮಡಕೆನಲ್ಲಿದ್ದಿದ್ದು ಜಾಗ, ಕುಡಿಕೆಯಲ್ಲಿದ್ದಿದ್ದು ಜಾಗ, ಉಗ್ರಾಣದಲ್ಲಿದ್ದಿದ್ದು ಜಾಗ, ಆ ಜಾಗ ಎಲ್ಲೂ ಹೋಗಲ್ಲ, ಅಲ್ಲೇ ಇದೆ. ಹಾಗೆ ನಾವೆಲ್ಲ ರಿಫ್ಲೆಕ್ಟೆಡ್ ಕಾನ್ಷಿಯಸ್ನೆಸ್, ಅಂದ್ರೆ ನಮ್ಮ ಮೇಲೆ ಕನ್ನಡಿ ತರ ನಾವು ಕಾನ್ಷಿಯಸ್ನೆಸ್ ಬಂದಿದೆ. ಈ ಕನ್ನಡಿ ಮೇಲೆ ಅಂದ್ರೆ ಈ ದೇಹದ ಮೇಲೆ ಇರೋದ್ರಿಂದ ಈ ದೇಹದ ತರ ಕಾಣಿಸ್ತಾ ಇದೆ. ಇದೇ ಕಾನ್ಷಿಯಸ್ನೆಸ್ ನಿಮ್ ದೇಹದ ಮೇಲೆ ಬಿದ್ರೆ ನಿಮ್ ದೇಹದ ತರ ಕಾಣಿಸ್ತಾ ಇದೆ. ಹಾಗಾಗಿ ರಿಫ್ಲೆಕ್ಟೆಡ್ ಕಾನ್ಷಿಯಸ್, ನನಗೆ ನನ್ನ ದೇಹದಿಂದ ಒರಿಜಿನಲ್ ಆಗಿ ಪ್ರೊಜೆಕ್ಟ್ ಮಾಡೋ ಕಾನ್ಷಿಯಸ್ನೆಸ್ ಇಲ್ಲ. ಒರಿಜಿನಲ್ ಕಾನ್ಷಿಯಸ್ನೆಸ್ ಅನ್ನೋದು ಆತ್ಮ ಆದ್ರೆ ಇದೆಲ್ಲ ಸಾಯುವಂತ ಕಾನ್ಷಿಯಸ್ನೆಸ್. ಸೊ ರಿಫ್ಲೆಕ್ಟೆಡ್ ಮೀಡಿಯಾನು ಸಾಯತ್ತೆ. ರಿಫ್ಲೆಕ್ಟೆಡ್ ಮೀಡಿಯಾ ಸತ್ತೋಗ್ತಿದ್ದ ಹಾಗೆ ರಿಫ್ಲೆಕ್ಟೆಡ್ ಕಾನ್ಷಿಯಸ್ನೆಸ್ ಕಾಣಲ್ಲ, ಆದ್ರೆ ಒರಿಜಿನಲ್ ಕಾನ್ಷಿಯಸ್ನೆಸ್ ಹಾಗೆ ಇರುತ್ತೆ. ಹೇಗೆ ಮಡಕೆನಲ್ಲಿರೋದು ಜಾಗ, ಕುಡಿಕೆನಲ್ಲಿರೋ ಜಾಗ, ಉಗ್ರಾಣದಲ್ಲಿರೋ ಜಾಗ, ಎಲ್ಲಾವುದು ಉಗ್ರಾಣದಲ್ಲಿ ನೋಡ್ತಾ ಇದ್ರೆ ಉಗ್ರಾಣದ ಜಾಗ, ಕುಡಿಕೆನಲ್ಲಿರೋದಾದ್ರೆ ಕುಡಿಕೆನಲ್ಲಿರೋ ಜಾಗ, ಮಡಕೆನಲ್ಲಿರೋದಾದ್ರೆ ಮಡಕೆನಲ್ಲಿರೋ ಜಾಗ, ಲೋಟದಲ್ಲಿರೋ ಜಾಗ ಅಂತ ಈ ಜಾಗಗಳೆಲ್ಲ ಕಾಣಿಸ್ತಾ ಇದೆ. ಆದ್ರೆ ಮಡಕೆಗಳೆಲ್ಲ ಒಡೆದು ಹೋದ್ಮೇಲೆ ಆ ಜಾಗ ನನಗೆ ಕಾಣಿಸ್ತಾ ಇಲ್ಲ ಆ ತರ ಸಪರೇಟ್ ಆಗಿ, ಆದ್ರೆ ಎಲ್ಲ ದೊಡ್ಡ ಜಾಗದಲ್ಲೇ ಇದೆ. ಸೊ ಹಾಗೆ ನಾನು ಆತ್ಮ ಅನ್ನೋದು ಎಲ್ಲೂ ಹೋಗಕ್ ಸಾಧ್ಯ ಇಲ್ಲ. ಆತ್ಮ ಇಸ್ ದೇರ್ ಓನ್ಲಿ ಅಂತ ಹೇಳೋದನ್ನ ತಿಳ್ಕೊಳ್ಳೋದಕ್ಕೆ, ಈ ಒಂದು ಬುದ್ಧಿ ನನ್ನಲ್ಲಿ ಉತ್ಪನ್ನ ಆಗೋದಕ್ಕೆ ಬ್ರಹ್ಮ ಬುದ್ಧಿರ್ ಉತ್ಪನ್ನಾತೆ ಜೀವನ್ ಮುಕ್ತ, ಈ ಬುದ್ಧಿನ ಉತ್ಪನ್ನ ಮಾಡೋದಕ್ಕೆ ಗುರುಗಳು ಮತ್ತು ಶಾಸ್ತ್ರ ಹೆಲ್ಪ್ ಮಾಡ್ತಾ ಇದೆ. ಹಾಗಾಗಿ ಎಲ್ಲಾ ಜೀವಗಳಲ್ಲೂ ಇದೇ ಆತ್ಮ ಇದೆ ಅಂತ ಹೇಳ್ಕೊಡ್ತಾ ಇರುವಂಥದ್ದು ಅದು ಮನದಟ್ಟಾಗ್ಬೇಕು ಶ್ರವಣ ಮನನ ನಿಧ್ಯಾಸನದಲ್ಲಿ. ಇದನ್ನ ನಾವು ತಿಳ್ಕೊಳ್ಳೋದಕ್ಕೋಸ್ಕರ ಇದನ್ನ ಓದ್ಬೇಕು. ಇದರಿಂದ ಇದೆಲ್ಲ ಅನುಕೂಲಗಳಿದೆ ಅಂತ ಹೇಳೋದಕ್ಕೆ ಇವತ್ತಿನ ಪಾಠ ಇಲ್ಲಿ ನಿಲ್ಲಿಸ್ತೀನಿ. ಮುಂದೆ ಇದನ್ನೇ ಕಂಟಿನ್ಯೂ ಮಾಡ್ಬಿಟ್ಟು ಮುಂದಿನ ವಿಚಾರಗಳು ತುಂಬಾ ಚೆನ್ನಾಗಿದೆ. ಈ ಮುಂದೆ ಬರೋದು ಎಲ್ಲಾ ವಿಚಾರಗಳು ಎಲ್ಲರೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಿಳ್ಕೊಂಡ್ರೆ ಅನುಕೂಲ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.